ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಂತೋಷ್ ಲಾಡ್ ಫೌಂಡೇಶನ್. ನಾನು ನಿಮ್ಮ ಪ್ರಕಾಶ್ ಭಂಡಾರಿ, ಇಂಗ್ಲೀಷ್ ಟೀಚರ್. ಸೊ ವಿ ವರ್ ಅಂಡರ್ ದ ಡಿಸ್ಕಷನ್ ಆಫ್ ಹೈ 5 ನೀಡ್ಸ್ ಫಾರ್ ಟ್ರಾನ್ಸ್ಲೇಷನ್ ಮತ್ತು ಅದರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ದೃಷ್ಟಿಯಿಂದ 5 ಮುಖ್ಯ ವೇಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ. ನಿನ್ನೆ ತನಕ ಪ್ರೆಸೆಂಟ್ ಟೆನ್ಸನ್ನು ನೀಟಾಗಿ ಮುಗಿಸ್ಕೊಂಡು ಬಂದಿದ್ವಿ. ಇವತ್ತು ಪಾಸ್ಟ್ ಟೆನ್ಸಲ್ಲಿದ್ವಿ. ಅದರಲ್ಲಿ ಸಿಂಪಲ್ ಪಾಸ್ಟ್ ಮತ್ತು ಟು ಬಿ ಮತ್ತು ಟು ಹ್ಯಾಡನ್ನು ನಿನ್ನೆ ತನಕ ಚರ್ಚೆ ಮಾಡಿದ್ವಿ. ಸೊ ಇವತ್ತು ಅದರ ಮುಂದಿನ ಭಾಗವಾಗಿ ಏನೇನು ಬರುತ್ತೆ ಅನ್ನೋದನ್ನು ನೋಡ್ತಾ ಹೋದರೆ, ಸೊ ಸಿ ಹೈ 5 ನೀಡ್ಸ್ ಫಾರ್ ಟ್ರಾನ್ಸ್ಲೇಷನ್ ಅಂತಕ್ಕಂಥ ಒಂದು ಮೆಥಡಲ್ಲಿ ಹೋದಾಗ ಆ 5 ನೀಡ್ಸ್ಗಳು ಯಾವ್ಯಾವುದಿತ್ತು? ಪಾರ್ಟ್ಸ್ ಆಫ್ ಸ್ಪೀಚ್, ಟೆನ್ಸಸ್, ಮಾಡಲ್ಸ್, passive voice and articles. ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನಾವು ಏನೇನು ಚರ್ಚೆ ಮಾಡಿದ್ವಿ ಅಂತಕ್ಕಂಥದ್ದು ನೋಡ್ತಾ ಬಂದರೆ, ಅದರಲ್ಲಿ ನೌನ್ ಫಸ್ಟ್ ನೋಡಿದ್ವಿ, ಆಮೇಲೆ ಪ್ರನೌನನ್ನು ನೋಡಿದ್ವಿ, ಆಮೇಲೆ ಅಡ್ಜೆಕ್ಟಿವನ್ನು ನೋಡಿದ್ವಿ, ಆಮೇಲೆ ವರ್ಬನ್ನು ನೋಡಿದ್ವಿ. ಇವತ್ತು ನಾವು ವರ್ಬ್ ನೋಡ್ತಾ ಇದ್ದೇವೆ. ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಯಾವ್ದು ನೋಡ್ತಾ ಇದ್ದೇವೆ? ವರ್ಬನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ವರ್ಬ್ ಅಂದರೆ ಏನು? ವರ್ಕ್ ಅಂದರೆ ಏನು? ಆ್ಯಕ್ಷನ್. ಹಂಗಂದ್ರೆ ಏನು ಕನ್ನಡದಲ್ಲಿ? ಕ್ರಿಯೆ. ಅದಕ್ಕೆ ಗ್ರಾಮ್ಯಾಟಿಕಲ್ ಟರ್ಮ್ ಯಾವುದು? ಟೆನ್ಸ್. ಹೋಪ್ ಯು ಆರ್ ಗೆಟಿಂಗ್ ಮೈ ಪಾಯಿಂಟ್. ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನಾವು ಸಂಪೂರ್ಣ ಪಾರ್ಟ್ಸ್ ಆಫ್ ಸ್ಪೀಚ್ ಅಷ್ಟನ್ನು ಕಳ್ಕೊಂಡು ಆಮೇಲೆ ಟೆನ್ಸಿಗೆ ಬರೋದು ಮೆಥಡ್ ಅಲ್ಲ. ಯಾಕಲ್ಲ ಅಂತಂದರೆ, ಟೆನ್ಸ್ ಅಂತಕ್ಕಂಥದ್ದು ಏನು? ವರ್ಬ್ ಅಂದರೆ ಏನು? ಟೆನ್ಸ್ ಈಸ್ ನಥಿಂಗ್ ಬಟ್ ವರ್ಬ್. ಟೆನ್ಸ್ ಈಸ್ ಎ ಫಾರ್ಮ್ ಆಫ್ ವರ್ಬ್ means as you know, as we know, as I have been repeatedly telling that verb is nothing but work or action. ಕ್ರಿಯಾಪದ. ಯಾವ ಪದ? ಕ್ರಿಯಾಪದ. ಕ್ರಿಯೆಯನ್ನು ಮಾಡ್ತಕ್ಕಂಥದಕ್ಕೆ ಏನಂತಾರೆ? ವರ್ಬ್ ಅಂತಾರೆ. ಆ ವರ್ಬಿಗೆ ಒಂದು ಫಾರ್ಮ್ ಅಥವಾ ಒಂದು ರೂಪ ಕೊಟ್ಟರೆ ಅದುವೇ ಯಾವುದು? ಟೆನ್ಸ್. ಆ ಟೆನ್ಸಲ್ಲಿ ನಾವು ಏನೇನು ಚರ್ಚೆ ಮಾಡಿದ್ವಿ ಅಂತಕ್ಕಂಥದ್ದು ನೋಡ್ತಾ ಹೋದರೆ, ಆ್ಯಸ್ ವಿ ಅವರ್ ಅಂಡರ್ ದ ಡಿಸ್ಕಷನ್ ಆಫ್ ಟೆನ್ಸಸ್ ಏನೇನು ಚರ್ಚೆ ಮಾಡಿದ್ವಿ ಟೆನ್ಸ್ ಒಳಗೆ ಅಂತಕ್ಕಂಥದ್ದನ್ನು ನೋಡಿದಾಗ, ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂಥದ್ದು ಇತ್ತು. ಯಾವುದಿತ್ತು? ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂಥದ್ದು ಇತ್ತು. ಸೊ ಪ್ರೆಸೆಂಟ್ ಟೆನ್ಸನ್ನು ಹೆಂಗೆ ಸ್ಟಡಿ ಮಾಡಿದ್ವಿ? ಪ್ರೆಸೆಂಟ್ ಟೆನ್ಸನ್ನು ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ಅದರಲ್ಲಿ 4 ಉಪವಾಕ್ಯಗಳಿದ್ವು. ಫಸ್ಟ್ನೇದು ಯಾವುದಿತ್ತು? ಪ್ರೆಸೆಂಟ್ ಟೆನ್ಸ್. ಯಸ್ಟರ್ಡೇ ಐ ಟೋಲ್ಡ್ ಯು ದಟ್ ವಿ ಆರ್ ಸ್ಟಡಿಂಗ್ ಟೆನ್ಸಸ್ ಕಂಪ್ಯಾರಿಟಿವ್ಲಿ. ನಾವು ಕಂಪ್ಯಾರಿಸನ್ ಮಾಡಿ ಕಲಿತಾ ಇದ್ದೇವೆ. ಈಗ ಪ್ರೆಸೆಂಟ್ ಟೆನ್ಸು. ಇವತ್ತು ಯಾರನ್ನು ಕಲಿತಾ ಇದ್ದೇವೆ? ಪಾಸ್ಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಟೆನ್ಸ್. ವಿತೌಟ್ ಟೆನ್ಸ್ ದೆರ್ ಇಸ್ ನೋ ಸೆನ್ಸ್ ಇನ್ ಇಂಗ್ಲೀಷ್. ಎಲ್ಲೋ ಒಂದು ಕಡೆ ಒಂದು ಮಾತು ಕೇಳಿದ ನೆನಪಿದೆ, ವೆಲ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅಂತ. ನೀಟಾಗಿ ಪ್ರಾರಂಭಿಸೋದು ಅರ್ಧ ಕೆಲಸವನ್ನು ಮಾಡಿದ ಹಾಗೆ ಟೆನ್ಸ್ ಕರೆಕ್ಟಾಗಿತ್ತು ಅಂದರೆ, ವಿತೌಟ್ ಟೆನ್ಸ್ ದೆರ್ ಇಸ್ ನೋ ಸೆನ್ಸ್ ಇನ್ ಇಂಗ್ಲೀಷ್ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ. ಅದನ್ನು ಇನ್ನೊಮ್ಮೆ ಮನವರಿಕೆ ಮಾಡಲಿಕ್ಕೆ ಅವಕಾಶ ನೀಡಿದ್ದಕ್ಕೆ ಧನ್ಯವಾದಗಳು. ಸೊ ಪ್ರೆಸೆಂಟ್ ಟೆನ್ಸ್ ಮತ್ತು ಪಾಸ್ಟ್ ಟೆನ್ಸ್. ಆ ಪ್ರೆಸೆಂಟ್ ಟೆನ್ಸಲ್ಲಿ ಎಷ್ಟು ವಿಧಗಳಿದ್ವು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂಥದ್ದು ಇಲ್ಲಿತ್ತು. ನಿನ್ನೆ ಸಿಂಪಲ್ ಪಾಸ್ಟ್ ಅಂತಕ್ಕಂಥದ್ದನ್ನು ಕಲ್ತಿದ್ವಿ. ಕಂಪ್ಯಾರಿಟಿವ್ಲಿ ವಿ ಆರ್ ಸ್ಟಡಿಂಗ್. ಓಕೆನಾ? ಅದಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೆಟ್ಟಿಗೆ ನಿಲ್ಲಲಿಕ್ಕೆ ಎಷ್ಟು ಕಂಬಗಳ ಅವಶ್ಯಕತೆ ಇತ್ತು? 2 ಕಂಬಗಳ ಅವಶ್ಯಕತೆ ಇತ್ತು. ಫಸ್ಟ್ನೇ ಕಂಬ ಯಾವುದಾಗಿತ್ತು? ಟು ಬಿ ಆಗಿತ್ತು. ಎರಡನೇ ಕಂಬ ಯಾವುದಾಗಿತ್ತು? ಟು ಹ್ಯಾವ್ ಆಗಿತ್ತು. ಅದೇ ರೀತಿ ಪಾಸ್ಟ್ ಟೆನ್ಸಿಗೆ ಬಂದಾಗ ಸಿಂಪಲ್ ಪಾಸ್ಟ್ ಟೆನ್ಸನ್ನು ನೆಟ್ಟಿಗೆ ನಿಲ್ಲಲಿಕ್ಕೆ 2 ಕಂಬಗಳ ಸಪೋರ್ಟ್ ಬೇಕಾಗುತ್ತೆ. ಆ್ಯಸ್ ಇಟ್ ಈಸ್. ಇಲ್ಲಿ ಏನನ್ನು ಕಲಿತೀವಿ ನಾವು? ಇಲ್ಲಿಯೂ ಟು ಬಿಯನ್ನು ಕಲ್ತೀವಿ ನಿನ್ನೆ. ಅದರ ನಂತರ ಟು ಹ್ಯಾಡನ್ನು ಕಲ್ತೀವಿ. ಫಾರ್ ಎಕ್ಸಾಂಪಲ್, ಉದಾಹರಣೆ, ಐ ಪೇಂಟ್, ಐ ಆಮ್ ಪೇಂಟರ್, ಐ ಹ್ಯಾವ್ ಪೇಂಟಿಂಗ್ ಸ್ಕಿಲ್. I painted, I was painter, I had painting skill. Yesterday I did my job. Yesterday I finished my class. For to had. ನಿನ್ನೆ ಟು ಹ್ಯಾಡಿಂಗ್ ನಿಲ್ಲಿಸಿದ್ದೆ. ಇವತ್ತು ಅದರ ಕಂಟಿನ್ಯೂಟಿ ಫಾರ್ಮನ್ನು ನಾವು ತಗೊಳ್ತಾ ಹೋಗೋದಾದರೆ, ಇಫ್ ವಿ ಟೇಕ್ ದ ಕಂಟಿನ್ಯೂಟಿ ಆಫ್ ಇಟ್. ಒಂದು ಎಕ್ಸಾಂಪಲನ್ನು ನಿಮಗೆ ನೀಟಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು ಯಾವ ರೀತಿ ನಾವು ಗ್ಲಾನ್ಸ್ ಮಾಡ್ಬೋದು ಅಂತಂದರೆ, ಪ್ರೆಸೆಂಟ್ ಟೆನ್ಸನ್ನು ತಗೊಂಡಾಗ ಉದಾಹರಣೆ, ಪ್ರೆಸೆಂಟ್ ಟೆನ್ಸ್ ಒಳಗೆ ಫಸ್ಟ್ನೇದು ಯಾರಿದ್ರು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂಥದ್ದೊಂದು ವಿಚಾರ ಮಾಡಿದಾಗ ಅದರ ಕಂಟೆಂಟ್ಸ್ ಯಾರ್ಯಾರಿದ್ರು? ವಾಟ್ ಆರ್ ದ ಕಂಟೆಂಟ್ಸ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್? ಉದಾಹರಣೆ, ಎಸ್ ಇ ಎಸ್ ಆ್ಯಂಡ್ ಐ ಎಸ್ and IES. Do or does. Hope you are taking the notes as far as diagram is concerned. ಇದನ್ನು ತಗೋತಾ ಇದ್ದೀರಿ ಅಂತ ನಾನು ನಂಬಿದ್ದೀನಿ. ಇಲ್ಲಿ V1 ಸೇರಿಸ್ತೇವೆ. ಏನನ್ನು ಸೇರಿಸ್ತೇವೆ? V1. ಪಾಸ್ಟ್ ಟೆನ್ಸ್ ತಗೊಂಡಾಗ V2 ಆ್ಯಡ್ ಮಾಡ್ತೇವೆ. ಅಲ್ಲಿ ಹೆಲ್ಪಿಂಗ್ ವರ್ಬ್ ಯಾರು ಬರ್ತಾರೆ? ಡಿಡ್. ವಿ ಸ್ಟಡಿ ಹೆಲ್ಪಿಂಗ್ ವರ್ಬ್ ಆಸ್ ಡಿಡ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ನಾವೇನು ಮಾಡಿದ್ವಿ? ಕಲ್ತಿದ್ವಿ. ಎಲ್ಲಿ? ಅಲ್ಲಿ. ಡಿಡ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಎಲ್ಲಿ ಕಲ್ತಿದ್ರಿ? ಪಾಸ್ಟ್ ಟೆನ್ಸಲ್ಲಿ ಕಲ್ತಿದ್ರಿ. ಸೊ ಡಿಡ್ ವಾಸ್ ದ ಹೆಲ್ಪಿಂಗ್ ವರ್ಬ್ ಆಫ್ ಪಾಸ್ಟ್ ಟೆನ್ಸ್.
ಸೊ ಇದು ನೆಟ್ಟಿಗೆ ನಿಲ್ಲಬೇಕು ಅಂತಂದರೆ ಯಾವುದು ಪ್ರೆಸೆಂಟ್ ಟೆನ್ಸಿಗೆ ಸಪೋರ್ಟರ್ ಆಗಿ ಯಾರಿದ್ದಾರೆ ಟು ಬಿ, ಆಮೇಲೆ ಯಾರಿದ್ದಾರೆ ಟು ಹ್ಯಾವ್. ಅದೇ ಥರ ಇಲ್ಲಿ ತಗೊಂಡಾಗ ಹಿಯರ್ ಆಲ್ಸೋ ಇಟ್ ನೀಡ್ಸ್ ಟೂ ಪಿಲ್ಲರ್ಸ್, ದೇ ಆರ್ ನೇಮ್ಲಿ ಟು ಬಿ ಆ್ಯಂಡ್ ಟು ಹ್ಯಾವ್. ಇಲ್ಲಿ ಯಾರಿದ್ರು ಸ್ನೇಹಿತರೆ ಆಮ್ ಆರ್ ಈಸ್, ಹ್ಯಾವ್ ಆರ್ ಹ್ಯಾಸ್, ಇದನ್ನು ಚರ್ಚೆ ಮಾಡಿದ್ವಿ. ಓಕೆ, ಸೊ ನೋಡಿ ಹ್ಯಾವ್ ಆರ್ ಹ್ಯಾಸ್, ಆಮ್ ಆರ್ ಈಸ್ ಆ್ಯಂಡ್ ಹ್ಯಾವ್ ಆರ್ ಹ್ಯಾಸ್ ಅಂತಕ್ಕಂಥದ್ದನ್ನು ಕರೆಕ್ಟಾಗಿ ನಾವು ನೀಟಾಗಿ ನೋಡ್ತಾ ಬಂದಿದ್ವಿ. ಹ್ಯಾವ್ ಆರ್ ಹ್ಯಾಸ್, ಹ್ಯಾವ್ ಆರ್ ಹ್ಯಾಸ್, ಡೂ ಆರ್ ಡಸ್ ಬೇರೆಯೇ, ಆಮ್ ಆರ್ ಈಸ್ ಬೇರೆಯೇ, ಹ್ಯಾವ್ ಆರ್ ಹ್ಯಾಸ್ ಬೇರೆಯೇ. ಅದೇ ಥರ ಇಲ್ಲಿ ಡಿಡ್ ಬೇರೆಯೇ, ವಾಸ್ ಆರ್ ವರ್ ಬೇರೆಯೇ, ಇಲ್ಲಿ ಹ್ಯಾಡ್ ಬೇರೆಯೇ. ಫಂಕ್ಷನ್ಸ್ ಆಫ್ ಟು ಬಿ ಫಾರ್ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಟೆನ್ಸ್ ಆರ್ ಸೇಮ್, ಬಟ್ ಹೆಲ್ಪಿಂಗ್ ವರ್ಬ್ಸ್ ಡಿಫರ್. ಅಂದರೆ ಸಹಾಯಕ ಕ್ರಿಯಾಪದಗಳು ಚೇಂಜ್ ಆಗ್ತವೆ. ಇಲ್ಲಿ ಆಮ್ ಆರ್ ಈಸ್ ಟು ಬಿ, ಇಲ್ಲಿ ವಾಸ್ ಆರ್ ವರ್ ಟು ಬಿ, ಇಲ್ಲಿ ಹ್ಯಾವ್ ಆರ್ ಹ್ಯಾಸ್ ಟು ಹ್ಯಾವ್, ಇಲ್ಲಿ ಹ್ಯಾಡ್ ಟು ಹ್ಯಾಡ್. ಉದಾಹರಣೆ, ಐ ಪೇಂಟ್, ಐ ಆಮ್ ಪೇಂಟರ್, ಐ ಹ್ಯಾವ್ ಪೇಂಟಿಂಗ್ ಸ್ಕಿಲ್. ಐ ಪೇಂಟೆಡ್, ವಿ ಟು. ಐ ವಾಸ್ ಪೇಂಟರ್, ಐ ಹ್ಯಾಡ್ ಪೇಂಟಿಂಗ್ ಸ್ಕಿಲ್. ಹಿಯರ್ ಇಟ್ ಈಸ್ ಹ್ಯಾಡ್, ವಾಟ್ ಇಟ್ ಈಸ್ ಹ್ಯಾಡ್. ಸೊ ಈ ರೀತಿಯಾಗಿ ನಾವೇನೆಲ್ಲ ಸ್ಟಡಿ ಮಾಡಿದ್ವಿ ಅಂತಕ್ಕಂಥದ್ದನ್ನು ನೋಡ್ತಾ ಬಂದ್ವಿ. ಇದು ಫಸ್ಟ್, ರೆಸ್ಪೆಕ್ಟಿವ್ಲಿ ಫಸ್ಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಹಿಯರ್ ಇಟ್ ಈಸ್ ಸಿಂಪಲ್ ಪಾಸ್ಟ್ ಟೆನ್ಸ್. ಇವತ್ತು ಅದರ ಕಂಟಿನ್ಯೂಟಿಯಾಗಿ ಮುಂದುವರೆದ ಭಾಗವನ್ನು ಸ್ಟಡಿ ಮಾಡ್ತಾ ಹೋದರೆ ನಂಬರ್ 2 ಟು ಬಿ ಅನ್ನು ತಗೊಂಡು, ಟು ಬಿ ಆಮ್ ಆರ್ ಈಸನ್ನು ತಗೊಂಡು ನಾವೇನು ಮಾಡ್ತೇವೆ, ಐ ಎನ್ ಜಿ ಫಾರ್ಮೇಟನ್ನು ಮಾಡ್ತೇವೆ. ಇದಕ್ಕೆ ಏನಂತ ಹೆಸರು ಕೊಡ್ತೇವೆ, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಹೆಸರು ಕೊಡ್ತೇವೆ. ಇದು ಕ್ರಿಯೆ ನಡೆಯುತ್ತದೆ, ಇದು ಕ್ರಿಯೆ ನಡೆಯುತ್ತಿದೆ. ರವಿಯು ಬರುತ್ತಾನೆ, ರವಿಯು ಬರಲಿಕ್ಕೆ ತಯಾರಾಗಿ ಇದ್ದಾನೆ, ರವಿಯು ಬರುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ, ರವಿಯು ಬರುತ್ತಿದ್ದಾನೆ. ಅದೇ ಥರ ಇಲ್ಲಿ ತಗೊಂಡಾಗ ಕ್ರಿಯೆ ನಡೆಯಿತು, ಕ್ರಿಯೆ ನಡೆಯಿತು ಎಂದು ಪಾಸ್ಟ್ ಟೆನ್ಸಲ್ಲಿ. ನಿನ್ನೆ, ಇವತ್ತಾಗೋದೆಲ್ಲ ಪ್ರೆಸೆಂಟು, ನಿನ್ನೆ ಆಗಿದ್ದೆಲ್ಲ ಪಾಸ್ಟು, ನಾಳೆ ಆಗೋದೆಲ್ಲ ಫ್ಯೂಚರ್ ಫಾರ್ಮ್. ಓಕೆನಾ? ಸೊ ಆ ರೀತಿ ತಗೊಂಡಾಗ ಡಿಡ್, ಕ್ರಿಯೆ ನಡೆಯಿತು. ಇಲ್ಲಿ ಇದ್ರ ಕಂಟಿನ್ಯೂಟಿ ಇಲ್ಲಿ ನೋಡಿದಾಗ ಹೆಂಗೆ, ನಂಬರ್ 2 ಏನಾಗುತ್ತೆ, ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಕ್ಕಂಥದ್ದು ಬರುತ್ತೆ. ಹೆಂಗೆ ಬರುತ್ತೆ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಕ್ಕಂಥದ್ದು ಬರುತ್ತೆ. ಟೇಕಿಂಗ್ ದ ಹೆಲ್ಪ್ ಆಫ್ ವಾಸ್ ಆರ್ ವರ್, ಟೇಕಿಂಗ್ ದ ಹೆಲ್ಪ್ ಆಫ್ ವಾಸ್ ಆರ್ ವರ್, ಹಿಯರ್ ದ ವರ್ಬ್ ಈಸ್ ಇನ್ ಐ ಎನ್ ಜಿ ಫಾರ್ಮ್. ಅಂದರೆ V1, V4, V2, V4. We use V1 for simple present tense, V4 for continuous tense, V2 for simple past tense, V4 for continuous tense. Okay na? 1, 4, 2, 4. V1, V4, V2, V4. Present continuous tense, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಹಾಗಾದರೆ ಈ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದನ್ನು ನೋಡ್ತಾ ಬಂದರೆ, ಲೆಟ್ ಅಸ್ ಸೀ ದ ಸ್ಲೈಡ್ ಆಫ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ವಾಟ್ ರಿಯಲಿ ಇಟ್ ಈಸ್. ಕ್ರಿಯೆ ನಡೆಯುತ್ತಾ ಇತ್ತು, ಕ್ರಿಯೆ ನಡೆಯುತ್ತಾ ಇತ್ತು ಅಂತಕ್ಕಂಥದ್ದು. ಸೊ ನೋಡಿ, ವಾಸ್ ಆರ್ ವರ್ ಹೆಲ್ಪನ್ನು ತಗೋತಾ ಇದ್ದೀನಿ. ಐ ಆಮ್ ಟೇಕಿಂಗ್ ದ ಹೆಲ್ಪ್ ಆಫ್ ವಾಸ್ ಆರ್ ವರ್, ವಾಸ್ ಆರ್ ವರ್ ಸಹಾಯವನ್ನು ತಗೊಂಡು ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಐ ವಾಸ್ ರೈಟಿಂಗ್, ವಿ ವರ್ ರೈಟಿಂಗ್, ಯು ವರ್ ರೈಟಿಂಗ್, ಯು ವರ್ ರೈಟಿಂಗ್, ದೇ ವರ್ ರೈಟಿಂಗ್, ದೇ ವರ್ ರೈಟಿಂಗ್. ಈಟಿಂಗ್, ಈಟಿಂಗ್ ಆರ್ ರೈಟಿಂಗ್. ಹಿ ವಾಸ್ ರೈಟಿಂಗ್, she was writing, it was eating. ನಾನು ಬರೆಯುತ್ತಿದ್ದೆ, ನಾವು ಬರೆಯುತ್ತಿದ್ದೆವು, ನೀನು ಬರೆಯುತ್ತಿದ್ದಿ, ನೀವು ಬರೆಯುತ್ತಿದ್ದಿರಿ, ಅವರು ಬರೆಯುತ್ತಿದ್ದರು, ಅವುಗಳು ಬರೆಯುತ್ತಿದ್ದವು, ಅವನು ಬರೆಯುತ್ತಿದ್ದನು, ಅವಳು ಬರೆಯುತ್ತಿದ್ದಳು, ಅದು ಅಥವಾ ಇದು ತಿನ್ನುತ್ತಿತ್ತು. ಉದಾಹರಣೆ, ನಾನು ಹಾಡುತ್ತೇನೆ, ನಾನು ಹಾಡುಗಾರನಾಗಿದ್ದೇನೆ, ನಾನು ಹಾಡುವ ಸಾಮರ್ಥ್ಯವನ್ನು ಹೊಂದಿದ್ದೇನೆ. ಪ್ರೆಸೆಂಟ್. ಪಾಸ್ಟಿಗೆ ಬಂದರೆ ನಾನು ಹಾಡಿದೆನು, ನಾನು ಹಾಡುಗಾರನಾಗಿ ಇದ್ದೇನು, ನಾನು ಹಾಡುವ ಸಾಮರ್ಥ್ಯವನ್ನು ಹೊಂದಿದ್ದೇನು, ನಾನು ಹಾಡುತ್ತಿದ್ದೆನು. ಕಂಟಿನ್ಯೂಸ್ ಟೆನ್ಸ್, ಕಂಟಿನ್ಯೂಟಿ ಸಿಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ನೋಡಿ, ವಾಸ್ ಆರ್ ವರ್, ಓಕೆ, ಟು ಬಿ ಇಲ್ಲದೆ ಐ ಎನ್ ಜಿ ಮಾಡೋಕ್ಕಾಗಲ್ವೇ, ಟು ಬಿ ಇಲ್ಲದೆ, ಟು ಬಿಯ ಸಹಾಯ ಇಲ್ಲದೆ ನಾವು ಯಾವ ಕಾರಣಕ್ಕೂ ಐ ಎನ್ ಜಿ ಫಾರ್ಮ್ ಮಾಡಲಿಕ್ಕೆ ಆಗೋದಿಲ್ಲ, ಆಗೋದಿಲ್ಲ, ಆಗೋದಿಲ್ಲ.
ಯಾಕಾಗೋದಿಲ್ಲ? ಟು ಬಿ ಹೆಲ್ಪ್ ಬೇಕೇ ಬೇಕು. ಹಾಗಾದರೆ ಟು ಬಿ ಏನನ್ನ ಕಂಟೆಂಟ್ ಒಳಗೊಂಡಿತ್ತು? ವಾಟ್ ಆರ್ ದ ಕಂಟೆಂಟ್ಸ್ ಆಫ್ ಟು ಬಿ? ನೌನ್ ಆ್ಯಂಡ್ ಅಡ್ಜೆಕ್ಟಿವ್. ಆದರೆ ಇಲ್ಲಿ ಏನಾಗುತ್ತೆ? ವರ್ಬ್. ಯಾಮಾರಿ ವಾಸರ್ ವರ್ನ ಅಲ್ಲಿ ಸ್ಟಡಿ ಮಾಡಿದಾಗ ನೌನ್ ಆ್ಯಂಡ್ ಅಡ್ಜೆಕ್ಟಿವ್ ಕಲ್ತಿದ್ವಿ. ಓಕೆನಾ? ಐ ವಾಸ್ ಡಾಕ್ಟರ್, ನೌನ್. ಐ ವಾಸ್ ಸ್ಲಿಮ್, ಅಡ್ಜೆಕ್ಟಿವ್. ಐ ವಾಸ್ ಡಾಕ್ಟರ್ ಈಸ್ ನೌನ್, ಐ ವಾಸ್ ಸ್ಲಿಮ್ ಈಸ್ ಅಡ್ಜೆಕ್ಟಿವ್. ನೌನ್ ಆ್ಯಂಡ್ ಅಡ್ಜೆಕ್ಟಿವ್ ಅನ್ನು ಟು ಬಿ ಎಲ್ಲಿ ಕಲ್ತಿದ್ವಿ? ವಾಸರ್ ವರ್ನಲ್ಲಿ. ಇವತ್ತು ಅದೇ ವಾಸರ್ ವರ್ ತಗೊಂಡು ಏನು ಮಾಡ್ತಾ ಇದೀವಿ? V4. ವಿ ಆರ್ ಮೇಕಿಂಗ್ V4 ಅಂದರೆ ವರ್ಬ್ 4 ಅಂತ ಕರೀತಾರೆ. ಕ್ರಿಯೆ ನಡೆಯುತ್ತಾ ಇತ್ತು ಅಥವಾ ನಡೆಯುತ್ತಿತ್ತು, ನಡೆಯುತ್ತಿತ್ತು ಅದು ಅಥವಾ ಇದು ತಿನ್ನುತ್ತಿತ್ತು. ನಿನ್ನೆ ಮಳೆ ಬರುತ್ತಿತ್ತು. ತರೀಕೆರೆ ಎರಿಮಲೆ 3 ಕರಿ ಕುರಿಮರಿ ಮೇಯ್ತಿತ್ತು. ಮೇಯ್ತಿತ್ತು ಮೇಯ್ತಿತ್ತು ಮೇಯ್ತಿತ್ತು. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸು. ಅಂದರೆ ನೋಡಿ, ನಿನ್ನೆ ಮಂಗಳೂರಿನಲ್ಲಿ ಮಳೆ ಬರುತ್ತಾ ಇತ್ತು, ಮಳೆ ಬರುತ್ತಿತ್ತು. ಓಕೆನಾ? ಹಾಂ. ರವಿಯು ಇಷ್ಟೊತ್ತಿಗೆ ನಿನ್ನೆ ಮೈಸೂರಿಗೆ ಹೋಗುತ್ತಿದ್ದನು. ನಾನು ಹೋದಾಗ ಅವಳು ಟಿ ವಿ ನೋಡುತ್ತಾ ಇದ್ದಳು. ಮಕ್ಕಳೆಲ್ಲ ಆಟವಾಡುತ್ತಾ ಇದ್ದರು. ಬೆಕ್ಕುಗಳೆಲ್ಲ ಜಗಳ ಮಾಡುತ್ತಾ ಇದ್ದವು. ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಹಾಗಾದರೆ V4 ಅನ್ನು ತೆಗೆದುಕೊಳ್ತಕ್ಕಂಥದ್ದು ನಮ್ಮ ಕೆಲಸ. As we discussed, was or were having the contents of noun and adjective for to be. From taking as it is was or were, we are making V4. V4 means verb 4. ವರ್ಬಿನ 4ನೇ ರೂಪವನ್ನು ನೋಡ್ತಾ ಇದ್ದೇವೆ. ರೈಟ್, ರೋಟ್, ರಿಟರ್ನ್, ರೈಟಿಂಗ್. ನೋಡಿ, ಸಂಖ್ಯೆ ಲೆಕ್ಕ ಮಾಡ್ತಾ ಬನ್ನಿ. ರೈಟ್, ರೋಟ್, ರಿಟರ್ನ್, ರೈಟಿಂಗ್. ನಾಲ್ಕನೇದು V1, V2, V3, V4. ಹಾಗಾದರೆ ಆ ಸ್ಲೈಡನ್ನು ಒಂದ್ಸರಿ ಗಮನಿಸ್ತಾ ಇಟ್ಕೊಂಡ್ರ ಯಾವುದದು? V1 ಈಸ್ ಫಾರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, V2 ಈಸ್ ಫಾರ್ ಸಿಂಪಲ್ ಪಾಸ್ಟ್ ಟೆನ್ಸ್, V4 ಈಸ್ ಫಾರ್ ಎನಿ ಕಂಟಿನ್ಯೂಸ್ ಟೆನ್ಸ್. ಸ್ನೇಹಿತರೆ, ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಐ ಹೋಪ್ ಯು ಆರ್ ಗೆಟಿಂಗ್ ಎ ಪಾಯಿಂಟ್. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೇಳ್ರಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ರೈಟ್, ರೋಟ್, ರಿಟರ್ನ್, ರೈಟಿಂಗ್. ಉದಾಹರಣೆ: ಕಮ್, ಕೇಮ್, ಕಮ್, ಕಮಿಂಗ್. ಗೋ, ವೆಂಟ್, ಗಾನ್, ಗೋಯಿಂಗ್. ಸ್ಪೀಕ್, ಸ್ಪೋಕ್, ಸ್ಪೋಕನ್, ಸ್ಪೀಕಿಂಗ್. ರೀಡ್, ರೆಡ್, ರೆಡ್, ರೀಡಿಂಗ್. ಸಿ, ಸಾ, ಸೀನ್, ಸೀಯಿಂಗ್. These are the V4 formation. V4 means verb 4. We make. ಉದಾಹರಣೆ ನೋಡೋಣ. ಒಂದು ಕಡೆಯಿಂದ ಲೆಟ್ ಅಸ್ ಸಮ್ಮಿಂಗ್ ಅಪ್ 2 ಟೆನ್ಸಸ್ ರೆಸ್ಪೆಕ್ಟಿವ್ಲಿ. ಒಂದೊಂದಾಗಿ ಅದನ್ನು ಒಂದು ಸಮ್ಮಿಂಗ್ ಅಪ್ ಮಾಡುತ್ತಾ ಹೋದರೆ, ನಾನು ಆಡುತ್ತೇನೆ, ನಾನು ಆಟಗಾರನಾಗಿದ್ದೇನೆ, ನಾನು ಆಡುವ ಸಾಮರ್ಥ್ಯವನ್ನು ಹೊಂದಿದ್ದೇನೆ, ನಾನು ಆಡುತ್ತಿದ್ದೇನೆ. ಇದನ್ನು ಇಂಗ್ಲೀಷಲ್ಲಿ ಹೇಳೋದಾದರೆ ಐ ಪ್ಲೇ, ಐ ಆಮ್ ಪ್ಲೇಯರ್, ಐ ಹ್ಯಾವ್ ಪ್ಲೇಯಿಂಗ್ ಸ್ಕಿಲ್, ಐ ಆಮ್ ಪ್ಲೇಯಿಂಗ್. ಲಾಸ್ಟ್ ಅಕ್ಷರ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಟ್ರಾನ್ಸ್ಲೇಷನ್ ಅಂತ ಬಂದಾಗ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಭಾಳ ಜನ ವಿದ್ಯಾರ್ಥಿಗಳು ನನ್ನ ಹತ್ರ ಬಂದು ಈ ಥರ ಇಲ್ಲಿ ನೋಡಿ, ಇಲ್ಲಿ ನಂಬರ್ ಡಿಸ್ಪ್ಲೇ ಮಾಡಿದ್ದೀನಿ, ಆ ನಂಬರಲ್ಲೆಲ್ಲ ಕೇಳ್ತಿರ್ತಾರೆ ಕೆಲವರು. ಏನಂತ, ಸರ್ ನೋಡಿ ಮತ್ತು ನಮ್ಗೆ ಟ್ರಾನ್ಸ್ಲೇಷನ್ ಸ್ವಲ್ಪ ಟಫ್ ಆಗ್ತಿದೆ, ಕನ್ನಡದಲ್ಲಿ ಕ್ಲಿಯರಾಗಿ ಅರ್ಥ ಆಗ್ತಿಲ್ಲ. ಇಲ್ಲ, ಅಲ್ಲಿ ಪ್ರಾಬ್ಲಮ್ ಎಲ್ಲಿದೆ ಅಂತಂದರೆ ಲಾಸ್ಟ್ ಅಕ್ಷರಗಳು ಕರೆಕ್ಟಾಗಿ ಗಮನದಲ್ಲಿ ಇರಬೇಕು. ಆ ಲಾಸ್ಟ್ ವರ್ಡೇ ಏನು ಹೇಳುತ್ತೆ, ಟೆನ್ಸ್ ಯಾವುದು ಅಂತ. ಅದನ್ನು ನಾನು ನಿಮಗೆ 1-2-3 ಮಾಡಲ್ ಎಕ್ಸಾಮ್ ಪೇಪರ್ ತಂದು ನಿಮಗೆ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೇನೆ. ಸೊ ನೋಡಿ, ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಆದರೆ ಲಾಸ್ಟ್ ಅಕ್ಷರಕ್ಕೆ ಯಾಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಅನ್ನೋದನ್ನು ಗಮನ ಕೊಡಬೇಕು. ನಾನು ಆಡಿದೆನು, ನಾನು ಆಟಗಾರನಾಗಿ ಇದ್ದೇನು, ನಾನು ಆಡುವ ಸಾಮರ್ಥ್ಯವನ್ನು ಹೊಂದಿದ್ದೇನು. ಲಾಸ್ಟ್ ಅಕ್ಷರ ಗಮನ ಕೊಡಿ. ನಾನು ಆಡುತ್ತಿದ್ದೇನು ಮೀನ್ಸ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ. ನಾನು ಆಡುತ್ತಿದ್ದೇನು ಅಥವಾ ಬರೆಯುತ್ತಿದ್ದೇನು, ತಿನ್ನುತ್ತಿದ್ದೇನು, ಆಡುತ್ತಿದ್ದೇನು, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಕ್ಕಂಥದ್ದು ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಇದು V1, V2, V4. ಓಕೆ, 1, 4, 2, 4. ದಟ್ಸ್ ವಾಟ್ ವಿ ಡಿಸ್ಕಸ್ಡ್ ಇನ್ ಅವರ್ ಎಂಟಿ ಪೇಜ್. ನೋಡಿ, 1, 4, 2, 4 ಕರೆಕ್ಟ್ ತಗೊಂಡಿದ್ದೀವ? ಸೊ ನೋಡಿ, ಇಲ್ಲಿ ಕ್ರಿಯೆ ನಡೆಯುತ್ತದೆ, ಕ್ರಿಯೆ ನಡೆಯುತ್ತಿದೆ. ಇಲ್ಲಿ ಕ್ರಿಯೆ ನಡೆಯಿತು, ಇಲ್ಲಿ ಕ್ರಿಯೆ ನಡೆಯುತ್ತಿತ್ತು. ಇವತ್ತು ಗ್ಯಾರಂಟಿ ಮಳೆ ಬರುತ್ತದೆ. ಇಲ್ಲ, ಧಾರವಾಡದಲ್ಲಿ ಮಳೆ ಬರುತ್ತಿದೆ. ಇಲ್ಲಿ ನೋಡಿ, ನಿನ್ನೆ ಮಳೆ ಭಾಳ ಬಂದಿತ್ತು, ನಿನ್ನೆ ಇಷ್ಟೊತ್ತಿಗೆ ಧಾರವಾಡದಲ್ಲಿ ಮಳೆ ಬರುತ್ತಾ ಇತ್ತು. ಸೊ ನೋಡಿ, ರೆಸ್ಪೆಕ್ಟಿವ್ಲಿ ಈ ಚೇಂಜಸ್ಸನ್ನು ಕರೆಕ್ಟಾಗಿ ಗಮನದಲ್ಲಿ ಇಟ್ಕೊಬೇಕಾಗುತ್ತೆ. ಟು ಬಿ ಕಂಟೆಂಟ್ಸ್ ವಾಟ್? ನೌನ್ ಆ್ಯಂಡ್ ಅಡ್ಜೆಕ್ಟಿವ್. ಟೇಕಿಂಗ್ ಟು ಬಿ ವಿ ಆರ್ ಮೇಕಿಂಗ್ V4. ಅದೇ ಟು ಬಿ ಫಾರ್ಮೆಟನ್ನು ತಗೊಂಡು ING ಮಾಡ್ತೇವೆ. ಟು ಬಿ ಒಳಗೆ ಏನೇನು ಒಳಗೊಂಡಿತ್ತು ಅಂತಕ್ಕಂಥದ್ದು ಗೊತ್ತಿದೆ ನಿಮಗೆ. ಹುದ್ದೆ, ವಿದ್ಯೆ, ದೈಹಿಕ, ಮಾನಸಿಕ, ಸ್ವಭಾವ, ಪೌರತ್ವ, ಮಾನವತೆ, ಉಪಸ್ಥಿತಿ ಮತ್ತು ನಾಮಪದ.
ಪರ್ಸನ್ ಆರ್ ಪರ್ಸನ್ಸ್, ಪ್ರೊಫೆಷನ್, ಎಜುಕೇಷನ್, ಫಿಸಿಕಲ್ ಕಂಡೀಷನ್, ಮೆಂಟಲ್ ಸ್ಟೇಟಸ್, ನೇಚರ್, ಸಿಟಿಜನ್ಶಿಪ್ ಆಫ್ ಎ ಪರ್ಸನ್, ಹ್ಯೂಮನ್ ಬೀಯಿಂಗ್, ಪ್ರೆಸೆನ್ಸ್ ಆ್ಯಂಡ್ ನೌನ್. ದೀಸ್ ಆರ್ ದ 9 contents ಆಫ್ ಟು ಬಿ. ದೇ ವರ್ ಡಿವೈಡೆಡ್ ಬೈ ದ ನೇಮ್ ಆಫ್ ನೌನ್ ಆ್ಯಂಡ್ ಅಡ್ಜೆಕ್ಟಿವ್. ಆ 9 ಕಂಟೆಂಟನ್ನು ನೌನ್ ಮತ್ತು ಅಡ್ಜೆಕ್ಟಿವ್ ಆಗಿ ಡಿವೈಡ್ ಮಾಡಿದ್ದೆ ನಾನು. ಓಕೆನಾ? ಭಾಳ ಜನರಿಗೆ ಒಂದು ಕ್ವಶನ್ ಇದೆ, ಐ ಆಮ್ ಪ್ರಕಾಶ್ ಇಲ್ಲಿ ಆಗುತ್ತೆ, ಐ ಆಮ್ ಪ್ರಕಾಶಿಂಗ್ ಯಾಕೆ ಆಗೋದಿಲ್ಲ ಅಂತಕ್ಕಂಥ ಕ್ವಶನ್ ಭಾಳ ಜನರಿಗಿದೆ. ಉದಾಹರಣೆ, ಹೀ ಈಸ್ ನವೀನ್, ಹೀ ಈಸ್ ನವೀನ್ ಹಿಂಗೆ ಆಗೋದಿಲ್ಲ. ಶಿ ಈಸ್ ಲಲಿತಾ, ಶಿ ಈಸ್ ಲಲಿತ್ ಹಿಂಗೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ನೌನ್ ಆ್ಯಂಡ್ ಅಡ್ಜೆಕ್ಟಿವ್ ಕಂಟೆಂಟು ಟು ಬಿ ಯಲ್ಲಿ ಬರ್ತದೆ. ಅದೇ ಟು ಬಿ ಹೆಲ್ಪಿಂಗ್ ವರ್ಬನ್ನು ತಗೊಂಡಾಗ V4 ಆಗ್ತದೆ. ಇದು ವರ್ಬು, ಇದು ನೌನ್ ಆ್ಯಂಡ್ ಅಡ್ಜೆಕ್ಟಿವ್. ನೌನ್ ಆ್ಯಂಡ್ ಅಡ್ಜೆಕ್ಟಿವ್ ಯಾಮಾರೀಸ್ ಅಲ್ಲೂ ಉಂಟು ಇಲ್ಲೂ ಉಂಟು. ಆದರೆ ನೌನ್ ಆ್ಯಂಡ್ ಅಡ್ಜೆಕ್ಟಿವ್ ಕಂಟೆಂಟ್ ಹಾಕಿದರೆ ಅದು ಟು ಬಿ ಆಗುತ್ತೆ. ಅದೇ ಯಾಮಾರೀಸನ್ನು ತಗೊಂಡು ING ಮಾಡಿದರೆ ಅದು ಕಂಟಿನ್ಯೂಯಸ್ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ, ನೌನ್ ಆ್ಯಂಡ್ ಅಡ್ಜೆಕ್ಟಿವ್ ತಗೊಂಡು ವಾಸ್ ಆರ್ ವರ್ ಬಳಸಿದರೆ, ನೌನ್ ಆ್ಯಂಡ್ ಅಡ್ಜೆಕ್ಟಿವ್ನ ತಗೊಂಡು ವಾಸ್ ಆರ್ ವರ್ ಬಳಸಿದರೆ ಅದು ಟು ಬಿ ಆಗುತ್ತೆ. ನೌನ್ ಆ್ಯಂಡ್ ಅಡ್ಜೆಕ್ಟಿವ್. ಉದಾಹರಣೆ, ಹಿ ವಾಸ್ ಡಾಕ್ಟರ್, ಹಿ ವಾಸ್ ಡಾಕ್ಟರ್. ಓಕೆ, ಹಿ ವಾಸ್ ಅ ಬ್ರಿಲಿಯಂಟ್ ಸ್ಟೂಡೆಂಟ್. ಹಿ ವಾಸ್ ಡಾಕ್ಟರ್ ಅಂದರೆ ಏನು? ಹುದ್ದೆ. ಬ್ರಿಲಿಯಂಟ್ ಸ್ಟೂಡೆಂಟ್ ಅಂದರೆ ಏನು? ವಿದ್ಯೆ. ಬೋತ್ ಆರ್ ದೇ ಆರ್ ಕಾಲ್ಡ್ ನೌನ್. ಅದೇ ಇದನ್ನು ಕೆಳಗೆ ತಗೊಂಡು ಹಿ ವಾಸ್ ಡಾಕ್ಟರಿಂಗ್ ಅನ್ನಕ್ಕೆ ಬರೋದಿಲ್ಲ, ಹಿ ವಾಸ್ ಸ್ಟೂಡೆಂಟಿಂಗ್ ಅನ್ನಕ್ಕೆ ಬರೋದಿಲ್ಲ. ಯಾಕೆ? V4. ವಿ ವರ್ಬ್. ವರ್ಬ್ ಮೀನ್ಸ್ ವರ್ಕ್, ವರ್ಕ್ ಆರ್ ಆ್ಯಕ್ಷನ್. ಸೊ ಇಲ್ಲಿ ಕ್ರಿಯೆ ನಡೆಯುತ್ತದೆ V2. ಹಿಯರ್ ವಿ ಯೂಸ್ V4. ಹಿಯರ್ ಇಟ್ ಈಸ್ V1. ಹಿಯರ್ ವಿ ಯೂಸ್ V4. ಹಾಗಾದರೆ ಭಾಸ್ಕರನು ಬರೆಯುತ್ತಾನೆ, ಬರಹಗಾರನಾಗಿ ಇದ್ದಾನೆ, ಬರೆಯುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ, ಬರೆಯುತ್ತಿದ್ದಾನೆ. ಫಸ್ಟ್, ಭಾಸ್ಕರನು ಬರೆದನು, ಭಾಸ್ಕರನು ಬರಹಗಾರನಾಗಿ ಇದ್ದನು, ಭಾಸ್ಕರನು ಬರೆಯುವ ಸಾಮರ್ಥ್ಯವನ್ನು ಹೊಂದಿದ್ದನು, ಭಾಸ್ಕರನು ನಿನ್ನೆ ಇಷ್ಟೊತ್ತಿಗೆ ಬರೆಯುತ್ತಾ ಇದ್ದನು. ಹಾಗಾದರೆ ಇದರ ಮುಂದುವರಿದ ಭಾಗ ಏನಾಗ್ಬೋದು ಸ್ನೇಹಿತರೆ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಪ್ರೆಸೆಂಟ್ ಟೆನ್ಸನ್ನು ನೀಟಾಗಿ ಕಲಿಸ್ಕೊಂಡು ಬಂದಿದ್ದೇನೆ. ಆವಾಗ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ನಂಬಿದ್ದೇನೆ. ಸೊ ನಂಬರ್ ತ್ರೀ ಏನಾಗ್ಬೋದು ಅಂತಂದರೆ, ನಂಬರ್ 3 ವಾಟ್ ಮೇ ಬಿ, ನಂಬರ್ 3 ವಾಟ್ ಮೇ ಇಟ್ ಬಿ ಏನಾಗ್ಬೋದು ನೋಡ್ತಾ ಬರೋಣ. ನಂಬರ್ 3 ಈಸ್ ಪರ್ಫೆಕ್ಟ್ ಟೆನ್ಸ್. ನಂಬರ್ 3 ಏನಾಗ್ಬೋದು? ಪರ್ಫೆಕ್ಟ್ ಟೆನ್ಸ್. ಇಂಪರ್ಫೆಕ್ಟ್ ಟೆನ್ಸ್, ಟು ಬಿ, ಟು ಹ್ಯಾವ್, ಕಂಟಿನ್ಯೂಸ್ ಟೆನ್ಸ್ ಆ್ಯಂಡ್ ಪರ್ಫೆಕ್ಟ್ ಟೆನ್ಸ್. ಟು ಬಿ ಇಲ್ಲದೆ ING ಮಾಡೋಕ್ಕೆ ಹೇಗೆ ಆಗೋದಿಲ್ವೋ, ವಿತೌಟ್ ಟು ಬಿ ವಿ ಕಾಂಟ್ ಮೇಕ್ ING. ಯಾಸ್ ವಿ ವರ್ ಅಂಡರ್ ದ ಡಿಸ್ಕಷನ್ ಆಫ್ ವಿತೌಟ್ ಟು ಬಿ ವಿ ಕಾಂಟ್ ಮೇಕ್ ಎನಿ ING ಫಾರ್ಮೇಷನ್ಸ್ ಅಂತಕ್ಕಂಥದ್ದನ್ನು ಕರೆಕ್ಟಾಗಿ ನೋಡ್ತಾ ಬಂದಾಗ ಯಾಮಾರ್ ಈಸ್ ತೊಗೊಂಡು ಏನು ಮಾಡಿದ್ವಿ? ING. ವಾಸರ್ ವರ್ರನ್ನು ತೊಗೊಂಡು ಏನು ಮಾಡಿದ್ವಿ? ING. ಆದರೆ ಇವತ್ತೇನು ಮಾಡ್ತೀವಿ ಅಂತಕ್ಕಂಥದ್ದನ್ನು ನೋಡ್ತಾ ಬಂದರೆ ಹ್ಯಾವ್ ಆರ್ ಹ್ಯಾಸನ್ನು ತಗೋತೀವಿ. ಹ್ಯಾವ್ ಆರ್ ಹ್ಯಾಸನ್ನು ತಗೊಂಡು PP ಮಾಡ್ತೀವಿ. PP ಅಂದರೆ ಏನು? ಪುಟಾಣಿ ಪಾಪು ಏನು ಅಲ್ಲ. PP ಅಂದರೆ ಪುಟಾಣಿ ಪಾಪು ಅಲ್ಲ, ಪಾಸ್ಟ್ ಪಾರ್ಟಿಸಿಪಲ್. ಇದಕ್ಕೂ PP ಅಂತಾರೆ, ಇದಕ್ಕೂ PP ಅಂತಾರೆ. UPSC ಎಕ್ಸಾಮಲ್ಲಿ ಒಂದು ಕ್ವಶನ್ ಸಾಮಾನ್ಯವಾಗಿ ಕೇಳ್ತಾರೆ, ING ಫಾರ್ಮೇಷನ್ ಕೊಟ್ಟು ಇದಕ್ಕೆ ಏನು ಅಂತ ಕೇಳ್ತಾರೆ, ಪ್ರೆಸೆಂಟ್ ಪಾರ್ಟಿಸಿಪಲ್ ಆರ್ ಪಾಸ್ಟ್ ಪಾರ್ಟಿಸಿಪಲ್ ಆರ್ ಏನೋ ಒಂದು ಇನ್ನೊಂದು ಆಪ್ಷನ್ ಇಟ್ಟು ಅಥವಾ ನನ್ ಆಫ್ ದೀಸ್ ಅಂತ ಕೇಳ್ತಾರೆ. ಸೊ ಇದಕ್ಕೂ PP ಅಂತಾರೆ, ಇದಕ್ಕೂ PP ಅಂತಾರೆ. ಇದು PP ಪ್ರೆಸೆಂಟ್ ಪಾರ್ಟಿಸಿಪಲ್, ಇದು PP ಪಾಸ್ಟ್ ಪಾರ್ಟಿಸಿಪಲ್. ಸೊ ಅದೇ ಥರ ನೋಡಿದ್ರೆ ಇಲ್ಲಿ ನಂಬರ್ 3 ಅಂತಕ್ಕಂಥದ್ದನ್ನು ಕರೆಕ್ಟಾಗಿ ತಗೊಂಡಾಗ ಟು ಬಿ ಇಲ್ಲದೆ ING ಮಾಡೋಕ್ಕಾಗೋದಿಲ್ಲ, ಟು ಹ್ಯಾವ್ ಇಲ್ಲದೆ PP ಮಾಡಲಿಕ್ಕೆ ಆಗೋದಿಲ್ಲ. ಅದೇ ಥರ ವಾಸರ್ ವರ್ ಇಲ್ಲದೆ ING ಮಾಡಲಿಕ್ಕೆ ಆಗೋದಿಲ್ಲ, ಹ್ಯಾಡ್ ಇಲ್ಲದೆ PP ಮಾಡಲಿಕ್ಕೆ ಆಗೋದಿಲ್ಲ. ಹ್ಯಾಡ್ ತೊಗೋಬೇಕಾಗ್ತದೆ, ತಗೊಂಡು ಏನು ಮಾಡ್ತೀರಿ ನೀವು? PP ಮಾಡ್ತೀರಿ. ಹ್ಯಾವ್ ಆರ್ ಹ್ಯಾಸ್ ಇಲ್ಲಿದೆ, ಹ್ಯಾಡ್ ಇಲ್ಲಿದೆ. ಹೋಪ್ ಯು ಆರ್ ಟೇಕಿಂಗ್ ದ ಡಯಾಗ್ರಾಮ್ ನೀಟ್ಲಿ. ನೀವು ನೀಟಾಗಿ ಡಯಾಗ್ರಾಮನ್ನು ಬರ್ಕೊತಾ ಇದ್ದೀರಿ ಅಂತ ನಾನು ನಂಬಿದ್ದೇನೆ. ಇಲ್ಲಿ ನೋಡಿ ಸ್ನೇಹಿತರೆ, ಇನ್ ಎ ಸಿಂಗಲ್ ಸ್ಲೈಡ್, ಓಕೆ, ಆನ್ ದಿಸ್ ಬ್ಯೂಟಿಫುಲ್ ಬೋರ್ಡ್ ಐ ಆಮ್ ಶೋಯಿಂಗ್ 2 tenses ರೆಸ್ಪೆಕ್ಟಿವ್ಲಿ. ಕರೆಕ್ಟಾಗಿ ನಿಮಗೆ 2 tensesನ್ನು ಕಂಪ್ಯಾರಿಸನ್ ಮಾಡಿ ತೋರಿಸ್ತಾ ಇದ್ದೇನೆ, ದಯವಿಟ್ಟು ಅದನ್ನು ನೋಟ್ ಮಾಡ್ಕೊಳ್ಳಿ. ಸೊ ಕ್ರಿಯೆ ನಡೆಯುತ್ತದೆ, ಕ್ರಿಯೆ ನಡೆಯುತ್ತದೆ, ಕ್ರಿಯೆ ನಡೆಯುತ್ತದೆ, ಕ್ರಿಯೆ ನಡೆಯುತ್ತಿದೆ, ಕ್ರಿಯೆ ನಡೆಯಿತು, ಕ್ರಿಯೆ ನಡೆದಿದೆ, ಕ್ರಿಯೆ ಏನಾಗಿದೆ? ನಡೆದಿದೆ. ರವಿ ಬರ್ತಾನೆ, ರವಿ ಬರ್ತಾ ಇದ್ದಾನೆ, ಬಂದಾನೆ, ಬಂದಿದ್ದಾನೆ. ರವಿ ಕಮ್ಸ್, ರವಿ ಈಸ್ ಕಮಿಂಗ್, ರವಿ ಹ್ಯಾಸ್ ಕಮ್, ರವಿ ಹ್ಯಾಸ್ ಕಮ್. ಬರ್ತಾನೆ, ಬರ್ತಾ ಇದ್ದಾನೆ, ಬಂದಿದ್ದಾನೆ.
ಇಲ್ಲಿ ನೋಡಿ, ರವಿ ನಿನ್ನೆ 6 ಗಂಟೆಗೆ ಬಂದನು, ರವಿ ನಿನ್ನೆ 6:15ಗೆ ಬರ್ತಾ ಇದ್ದನು, ರವಿ ನಿನ್ನೆ 7 ಗಂಟೆ ಅಷ್ಟೊತ್ತಿಗಾಗಲೇ ಬಂದಿದ್ದನು. ಕ್ರಿಯೆ ನಡೆಯಿತು, ಕ್ರಿಯೆ ನಡೆಯುತ್ತಿತ್ತು, ಕ್ರಿಯೆ ನಡೆದಿತ್ತು. ಕನ್ನಡ ಮೀನಿಂಗ್ ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಕ್ರಿಯೆ ನಡೆದಿದೆ, ಕ್ರಿಯೆ ನಡೆದಿತ್ತು. ಹಾಗಾದರೆ ಸರ್ ಡಿಫ್ರೆನ್ಸ್ ನೋಡಿದಾಗ ಒಂದು ಆ್ಯಕ್ಷನ್ ಮಾಡಿ ತೋರಿಸ್ತೀನಿ ನಾನೀಗ. ಇಲ್ಲಿ ಕ್ಲಿಯರ್ ಇದೆ, ಇಲ್ಲಿ ಸ್ವಲ್ಪ ಗೊಂದಲ ಆಗುತ್ತೆ ಸ್ನೇಹಿತರೆ. ಒಂಚೂರು ನೋಡಿ. ಐ ರೈಟ್, ಇನ್ನು ನಾನು ಶುರು ಮಾಡಿಲ್ಲ, ಪೆನ್ ಕ್ಯಾಪ್ ಆಗಿದೆ ಅಂತ ಇಟ್ಕೊಳ್ಳಿ. ಐ ರೈಟ್, ನಾನು ಬರೆಯುತ್ತೇನೆ. ಓಕೆ, ಕ್ಯಾಪ್ ತೆಗೆದೆ, ಹಾಳೆ ಹಿಡ್ಕೊಂಡೆ. ಐ ಆಮ್ ರೈಟಿಂಗ್, ನಾನು ಬರೆಯುತ್ತಿದ್ದೇನೆ. ಕ್ಲಿಯರ್ ಇದೆ. ಓಕೆ, ಮತ್ತೆ ಕ್ಯಾಪ್ ಮಾಡಿದೆ. ಅಬ್ಬಾ, ಐ ಹ್ಯಾವ್ ರಿಟನ್. ಇದು ಕ್ಲಿಯರ್ ಇದೆಯಾ ನೋಡಿ. ನಾನು ಬರೆಯುತ್ತೇನೆ, ನಾನು ಬರೆಯುತ್ತಿದ್ದೇನೆ, ನಾನು ಬರೆದಿದ್ದೇನೆ. ಕ್ಯಾಪ್ ಮಾಡಿದೆ ಪೆನ್ನು. ಇಲ್ಲಿ ಕ್ಲಿಯರ್ ಇದೆ, ಡಿಫ್ರೆನ್ಸ್ ಕ್ಲಿಯರಾಗಿ ಗೊತ್ತಾಗುತ್ತೆ. ಇಲ್ಲಿ ಹಂಗಾಗೋದಿಲ್ಲ. ನಾನು ಬರೆದೆನು, ನಾನು ಬರೆಯುತ್ತಿದ್ದೆನು, ನಾನು ಬರೆದಿದ್ದೆನು. ಸ್ವಲ್ಪ ಅಬ್ಸರ್ವ್ ಮಾಡಿ. ಬರೆದೆನು, ಬರೆದಿದ್ದೆನು ಎರಡು ಈಕ್ವಲ್ ಕಾಣುತ್ತಲ್ಲ. ಬರೆದೇನಿಗೂ ಮತ್ತು ಬರೆದಿದ್ದೇನಿಗೂ ಏನು ವ್ಯತ್ಯಾಸ? ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಪಾಸ್ಟ್ ಆ್ಯಂಡ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್? ಈ ಹಿಂದಿನ ಒಂದು PSI ಎಕ್ಸಾಮಿನೇಷನಲ್ಲಿ ಇದ್ರ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ. ಏನಂತ? ಫಾರ್ ಎಕ್ಸಾಂಪಲ್ ಇಲ್ಲಿ ಅದು ಯಾವ ರೀತಿ ಕೇಳಿದ್ರು, ಅದನ್ನು ಹೆಂಗೆ ಯೂಸೇಜ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾನೀಗ ನಿಮ್ಗೆ ನೀಟಾಗಿ ತೋರಿಸ್ತೇನೆ. ಲೆಟ್ ಅಸ್ ಸಿ ದ ಕ್ಲಿಯರ್ ಸ್ಲೈಡ್ ಆಫ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸಿನ ಕ್ಲಿಯರ್ ಸ್ಲೈಡನ್ನು ಒಂದು ಸಲ ನೋಡ್ಕೊಂಡ್ಬಂದು ಆಮೇಲೆ ಈ ಒಂದು ಕಂಪ್ಯಾರಿಸನ್ನಿಗೆ ನಾವು ಹೋಗೋಣ. ಹಾಗಾದರೆ ಅದು ಯಾವುದು, ಎಲ್ಲಿದೆಯಾ ಸ್ಲೈಡು ಅಂತಕ್ಕಂಥದ್ದನ್ನು ನೋಡಿದ್ರೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಕ್ರಿಯೆ ನಡೆದಿತ್ತು. ಏನಾಗಿತ್ತು? ಕ್ರಿಯೆ ನಡೆದಿತ್ತು. ಕ್ರಿಯೆ ನಡೆದಿತ್ತು. ಹೇಗೆ ನಡೆದಿತ್ತು ನೋಡೋಣ. ಕ್ರಿಯೆ ನಡೆದಿತ್ತು, ಕ್ರಿಯೆ ನಡೆದಿತ್ತು. ಏನಾಗಿತ್ತು? ಕ್ರಿಯೆ ನಡೆದಿತ್ತು, ನಡೆದಿತ್ತು. ಹಾಗಾದರೆ ನೋಡ್ರಿ, ಕ್ರಿಯೆ ನಡೆಯಿತು ಸಿಂಪಲ್ ಪಾಸ್ಟ್, ನಡೆಯುತ್ತಿತ್ತು ಪಾಸ್ಟ್ ಕಂಟಿನ್ಯೂಸ್, ನಡೆದಿತ್ತು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಸ್ವಲ್ಪ ನಾನು ಸ್ಟ್ರೆಸ್ ಕೊಡೋದನ್ನು ಗಮನಿಸಿ. ನಡೆಯಿತು, ನಡೆಯುತ್ತಿತ್ತು, ನಡೆದಿತ್ತು. ಆ ನಡೆದಿತ್ತು ಅಂದರೆ ಏನು, ನಡೆಯಿತು ಅಂದರೆ ಏನು, ಆ ಡಿಫ್ರೆನ್ಸ್ ಭಾಳ ಕ್ಲಿಯರ್ ಆಗಬೇಕಾಗುತ್ತೆ. ನೋಡ್ಕೊಂಬರೋಣ. ಲೆಟ್ ಅಸ್ ಸಮಿಂಗ್ ಆಫ್ ವಾಟ್ ರಿಯಲಿ ದಿಸ್ ಸ್ಲೈಡ್ ಸೇಸ್. ಈ ಸ್ಲೈಡ್ ಏನು ಹೇಳುತ್ತೆ ಅಂತ ಒಂಚೂರು ನೋಡ್ಕೊಂಬರೋದಾದರೆ, ಹ್ಯಾಡ್, ಐ ಹ್ಯಾಡ್ ರಿಟನ್, ವಿ ಹ್ಯಾಡ್ ರಿಟನ್, ಯು ಹ್ಯಾಡ್ ರಿಟನ್, ಯು ಹ್ಯಾಡ್ ರಿಟನ್, ದೇ ಹ್ಯಾಡ್ ರಿಟನ್, ದೇ ಹ್ಯಾಡ್ ಈಟನ್. ಈಟನ್ ಯಾಕೆ ಮಾಡಿದ್ರಿ ಸರ್ ನೀವು? ಸಾಮಾನ್ಯವಾಗಿ ದೇ ಮೀನ್ಸ್ ದೇ ಆರ್ ನಥಿಂಗ್ ಬಟ್ ಪ್ಲೇಸಸ್ ಆರ್ ಎನಿಮಲ್ ಆರ್ ಥಿಂಗ್ಸ್ ಆರ್ ಸಮ್ ಇಶ್ಯೂಸ್ ಅಂತಕ್ಕಂಥದ್ದು ಹೇಳ್ಬೋದು ಬೇಕಾದ್ರೆ. ಹೆಂಗೆ ಅಂತಂದರೆ, ದೇ ಅಂತಂದರೆ ಆ ರೀತಿ ಒಂದು ಪ್ರಾಣಿಗಳಾಗಿರ್ತವೆ, ಅಥವಾ ಯಾವುದಾದ್ರು ಒಂದು ವಿಷಯಗಳಾಗಿರ್ತವೆ, ಅಥವಾ ಸ್ಥಳ ಆಗಿರ್ತವೆ, ಅಥವಾ ವಸ್ತುಗಳಾಗಿರ್ತವೆ. ಓಕೆನಾ? ಸೊ ದೇ ಅಂತ ಕರೀತಾರೆ ಅದನ್ನು. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಪ್ರಾಣಿಗಳು ಅನ್ನೋ ಕಾನ್ಸೆಪ್ಟ್ ಒಳಗೆ ಈಟನ್ ಅಂತಕ್ಕಂಥ ಎಕ್ಸಾಂಪಲನ್ನು ತೊಗೊಂಡೆ. ಸೊ ನೋಡಿ, ದೇ ಹ್ಯಾಡ್ ಈಟನ್. ಫಾರ್ ಎಕ್ಸಾಂಪಲ್, ಹಿ ಹ್ಯಾಡ್ ರಿಟನ್, ಶಿ ಹ್ಯಾಡ್ ರಿಟನ್, ಇಟ್ ಹ್ಯಾಡ್ ಈಟನ್. ನೋಡಿ, ನಾನು ಬರೆದಿದ್ದೆನು, ನಾವು ಬರೆದಿದ್ದೆವು, ನೀನು ಬರೆದಿದ್ದಿ, ನೀವು ಬರೆದಿದ್ರಿ, ಅವರು ಬರೆದಿದ್ದರು. ಇಡೀ ಬೋರ್ಡಲ್ಲಿ ನಾನು ಎಲ್ಲಿ ಬೇಕಾದರೂ ಏನು ಬೇಕಾದ್ರೂ ಟಿಕ್ ಮಾಡ್ಬೋದು. ಆದರೆ ನಾನು ಎಲ್ಲಿ ಫೋಕಸ್ ಮಾಡ್ತಿದ್ದೀನಿ ಅದನ್ನು ತಾವು ದಯವಿಟ್ಟು ಗಮನಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತೇನೆ. ಅವುಗಳು ತಿಂದಿದ್ದವು, ಅವನು ಬರೆದಿದ್ದನು, ಅವಳು ಬರೆದಿದ್ದಳು, ಅದು ಅಥವಾ ಇದು ತಿಂದಿತ್ತು. ಹಾಗಾದ್ರೆ ಏನು ಡಿಫ್ರೆನ್ಸ್ ಇದು? ಅದಕ್ಕೆ ಹೇಳ್ತಾ ಇರೋದು PSI ಟ್ರಾನ್ಸ್ಲೇಷನ್ ಪೇಪರ್ ದೃಷ್ಟಿಯಿಂದ ಒಂದು, ಅಥವಾ ಇಂಗ್ಲೀಷ್ ಕಮ್ಯುನಿಕೇಷನ್ ದೃಷ್ಟಿಯಿಂದ ಎರಡು. ಫಸ್ಟ್ ನಮ್ಮಲ್ಲಿ ನಮ್ಮ ಮೂಲ ಭಾಷೆ ತಲೆಯಲ್ಲಿ ಫ್ಲಾಶ್ ಆಗ್ತದೆ. ಯಾವುದೇ ಭಾಷೆ ಇರ್ಬೋದು, ಕನ್ನಡ, ತಮಿಳು, ತೆಲುಗು, ಉರ್ದು, ಮಲಯಾಳಂ, ಹಿಂದಿ, ಯಾವುದೇ ಭಾಷೆ ಇರ್ಬೋದು. ಫಸ್ಟ್ ನಮ್ಮ ಲೋಕಲ್ ಭಾಷೆ ಯಾವುದಿರ್ತದೆ ಅದು ನಮ್ಮಲ್ಲಿ ಫ್ಲಾಶ್ ಆಗ್ತದೆ. ಅದು ಇಂಗ್ಲೀಷಿಗೆ ಕನ್ವರ್ಟ್ ಆಗಬೇಕಾಗ್ತದೆ. ಇಂಗ್ಲೀಷಿಗೆ ಕನ್ವರ್ಟ್ ಆಗಿ ಆ ನಂತರ ಅದು ಸ್ಪೋಕನ್ ಆಗಬೇಕಾಗ್ತದೆ. ಆ ಕಾರಣದಿಂದ ನಾವು ಕರೆಕ್ಟಾಗಿ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಪೇಪರ್ ಇರೋದ್ರಿಂದ ದಯವಿಟ್ಟು ಲಾಸ್ಟ್ ಅಕ್ಷರಕ್ಕೆ ನಾವು ಇಂಪಾರ್ಟೆನ್ಸನ್ನು ಕೊಡೋದು ಅನಿವಾರ್ಯ. ಸೊ ಬರೆದಿದ್ದೆನು, ಬರೆದಿದ್ದೆವು, ಬರೆದಿದ್ದಿ, ಬರೆದಿದ್ರಿ, ಬರೆದಿದ್ದರು, ತಿಂದಿದ್ದವು, ಬರೆದಿದ್ದನು, ಬರೆದಿದ್ದಳು, ತಿಂದಿತ್ತು. ಹಾಗಾದರೆ ಇದೇನು? ವಾಟ್ ರಿಯಲಿ ದಿಸ್ ಸೇಸ್ ಅಂದರೆ ಇದರ ಅರ್ಥ ಏನು? ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಪಾಸ್ಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತಕ್ಕಂಥದ್ದನ್ನು ನಾವು ಇವತ್ತು ನೋಡ್ತಾ ಬಂದರೆ, ದೇರ್ ಈಸ್ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಪಾಸ್ಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಯಾಕೆ ಅಂತ ನೋಡೋಣ. ಹಾಗಾದರೆ ಎರಡೂ ಕೂಡ ಗತಕಾಲದಲ್ಲೇ ಆಗಿದ್ದು. ನಾನು ನಿನ್ನೆ ಬಂದೇನು ಅಂದರೂ ಕೂಡ ಗತಕಾಲದಲ್ಲೇ ಆಗಿದ್ದು,
ನಾನು ನಿನ್ನೆ ಅಷ್ಟೊತ್ತಿಗಾಗಲೇ ಬಂದಿದ್ದೇನು ಅಂದರೂ ಕೂಡ ಗತಕಾಲದಲ್ಲಿ ಆಗಿದ್ದು. ಬೋತ್ ದೇ ಆರ್ ಇಂಡಿಕೇಟಿಂಗ್ ದ ಪಾಸ್ಟ್ ಆ್ಯಕ್ಷನ್ಸ್, ಬಟ್ ದೇರ್ ಈಸ್ ಡಿಫ್ರೆನ್ಸ್. ಲೆಟ್ ಅಸ್ ಸಿ ವಾಟ್ ದ ಡಿಫ್ರೆನ್ಸ್ ಈಸ್. ಆ ಡಿಫ್ರೆನ್ಸ್ ಏನು ಅಂತಕ್ಕಂಥದ್ದನ್ನು ನೀಟಾಗಿ ನೋಡಿಕೊಂಡು ಬರೋಣ. ಹೇಗೆ ನೀಟಾಗಿ ನೋಡೋದಂದರೆ ಹೇಗೆ ಅಂತಕ್ಕಂಥದ್ದು ಚರ್ಚೆ ಮಾಡಿದಾಗ, ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಪಾಸ್ಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಪಾಸ್ಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಹೇಗಾಗುತ್ತೆ, ಆ ಡಿಫ್ರೆನ್ಸ್ ಏನು ಅಂತಕ್ಕಂಥದ್ದನ್ನು ಒಂದು ಕಡೆ ನೋಡ್ತಾ ಬರೋಣ. ಉದಾಹರಣೆ, say for example, difference actually we are under the discussion of difference between simple past tense and past perfect tense. He had gone before I reached. He had gone before I reached home. ಉದಾಹರಣೆ, he had gone ಬಿಫೋರ್ ಐ ರೀಚ್ಡ್ ಹೋಮ್. ನೋಡಿ ಸ್ನೇಹಿತರೆ, ರೀಚ್ಡ್ ಅಂತಕ್ಕಂಥದ್ದು ಹೇಗಿದೆ. ಉದಾಹರಣೆ, ಗೋ, ವೆಂಟ್, ಗಾನ್, ಗೋಯಿಂಗ್, ಗೋಯಿಂಗ್, ಟು ಗೋ. ಇದಕ್ಕೇನಂತೀರಿ ಸ್ನೇಹಿತರೆ, V1, V2, V3, V4, V5. ಇಲ್ಲಿ ನೋಡಿ, ನಾನು ಈಗ ಗಾನ್ ಬರೆದಿದ್ದೀನಿ, ಇಲ್ಲಿ ರೀಚ್ ತಗೋತೀನಿ. ಈಗ ರೀಚ್, REACH, ರೀಚ್, ರೀಚ್ಡ್, ರೀಚ್ಡ್, ರೀಚಿಂಗ್, ಟು ರೀಚ್. ನೋಡಿ ಇಲ್ಲಿ ನಾನೇನು ಡಿಫ್ರೆನ್ಸ್ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನು ನಿಮಗೆ ಕ್ಲೀನಾಗಿ ಹೇಳ್ತೀನಿ. ವಾಟ್ ಐ ಆಮ್ ಗೋಯಿಂಗ್ ಟು ಮೇಕ್ ದ ಡಿಫ್ರೆನ್ಸ್ ಬಿಟ್ವೀನ್. ಇಲ್ಲಿ ಗಾನ್ ತಗೊಂಡೆ, ಇಲ್ಲಿ ಏನು ತಗೊಂಡೆ, ರೀಚ್ಡ್ ತಗೊಂಡೆ. I have used V3 here, V3 here. I have used V2 here. ಕರೆಕ್ಟ್ ಗಮನ ಕೊಡಿ. ಇದಕ್ಕೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತಾರೆ, ಇದಕ್ಕೆ ಸಿಂಪಲ್ ಪಾಸ್ಟ್ ಅಂತಾರೆ. ಹಾಗಾದರೆ ಎರಡೂ ಕೂಡ ಗತಕಾಲದಲ್ಲಿ ಆಗಿದೆ ಘಟನೆಗಳು, ಎರಡೂ ಕೂಡ ಗತಕಾಲದಲ್ಲಿ ಆಗಿದೆ ಘಟನೆಗಳು. ಆದರೆ ಯಾವ್ಯಾವ ಬಳಸಬೇಕು ಅಂದರೆ, ಎರಡು ಘಟನೆಗಳು ಒಂದಾದ ನಂತರ ಒಂದು ಗತಿಸಿದಾಗ, if two actions took place in past time one after another, ಎರಡು ಘಟನೆಗಳು ಒಂದಾದ ನಂತರ ಒಂದು ಗತಿಸಿದಾಗ ಗತಕಾಲದಲ್ಲಿ ಪ್ರಥಮ ಘಟನೆಯನ್ನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲೂ ದ್ವಿತೀಯ ಘಟನೆಯನ್ನು ಸಿಂಪಲ್ ಪಾಸ್ಟ್ ಟೆನ್ಸಲ್ಲೂ ಹೇಳಬೇಕಾಗ್ತದೆ. ಎರಡು ಘಟನೆ ಆಗಿದೆ. ಉದಾಹರಣೆ, ಹಿ ಹ್ಯಾಡ್ ಗಾನ್ ಬಿಫೋರ್ ಐ ರೀಚ್ಡ್ ಹೋಮ್. ನಾನು ಮನೆಗೆ ತಲುಪುವಷ್ಟರೊಳಗೆ ಅವನು ಹೋಗಿದ್ದ, ಅಂದರೆ ಹೊರಗೆ ಹೋಗಿದ್ದ ಅಂತ. ಹಿ ಹ್ಯಾಡ್ ಗಾನ್ ಅಂದರೆ ಮತ್ತೆ ನೀವು ತಪ್ಪ ತಿಳ್ಕೊಬೇಡಿ, ಹೋಗಿದ್ದ ಅಂತಂದ್ರೆ ಏನು, ಹೊರಗೆ ಹೋಗಿದ್ದ ಅಂತ. ಹಿ ಹ್ಯಾಡ್ ಗಾನ್ ಔಟ್ ಬಿಫೋರ್ ಐ ರೀಚ್ಡ್ ಹೋಮ್. ನಾನು ಮನೆಗೆ ಹೋಗೋಷ್ಟರೊಳಗೆ ಅವನು ಹೊರಗಡೆ ಹೋಗಿದ್ದ. ನೋಡಿ, ಹಿ ಹ್ಯಾಡ್ ಗಾನ್, ಫಸ್ಟ್ ಅವನು ಹೋಗಿದ್ದು ಫಸ್ಟ, ನಾನು ಮನೆಗೆ ಹೋಗಿದ್ದು ಫಸ್ಟ್ ಅವನು ಹೊರಗೆ ಹೋಗಿದ್ದು, ಆಮೇಲೆ ನಾನು ಮನೆಗೆ ಹೋದೆ, ಹುಡುಕ್ಯಾಡಿ ನೋಡಿದೆ, ಅವನು ಇರಲಿಲ್ಲ. ಆವಾಗಲೇ ಅವನು ಮನೆಯಿಂದ ಹೊರಗಡೆ ಹೋಗಿಬಿಟ್ಟಿದ್ದ. ಆದರೆ ಹೋಗಿದ್ದು ಯಾವ ಆ್ಯಕ್ಷನ್ನು, ಫಸ್ಟ್ ಆ್ಯಕ್ಷನ್. ನಾನು ಮನೆ ತಲುಪಿದ್ದು ಯಾವ ಆ್ಯಕ್ಷನ್ನು, ಸೆಕೆಂಡ್ ಆ್ಯಕ್ಷನ್. ಇದನ್ನು ಕೇಳಲಿಕ್ಕೋಸ್ಕರನೇ ಈ ಹಿಂದೆ ಒಂದು ಕ್ವಶನನ್ನು ಕೇಳಿದರು PSC ಟ್ರಾನ್ಸ್ಲೇಷನ್ ಒಳಗೆ. ಸೊ ಇಲ್ಲಿ ಹಿ ಹ್ಯಾಡ್ ಗಾನ್ ಬಿಫೋರ್ ಐ ರೀಚ್ಡ್ ಹೋಮ್. ನೋಡಿ, ಇದನ್ನು ಇಲ್ಲಿ ಏನು ತೊಗೊಂಡೆ, ಗಾನ್ ತೊಗೊಂಡೆ ಮೀನ್ಸ್ V3. ಇಲ್ಲಿ ಏನು ತೊಗೊಂಡೆ, ರೀಚ್ಡ್ ತೊಗೊಂಡೆ V2. ಸೊ V2 ಈಸ್ ಫಾರ್ ಸಿಂಪಲ್ ಪಾಸ್ಟ್, V3 ಈಸ್ ಫಾರ್ ಎನಿ ಪರ್ಫೆಕ್ಟ್, ಎನಿ ಪರ್ಫೆಕ್ಟ್ ಅಂತಕ್ಕಂಥದ್ದು ಇಲ್ಲಿ ಕ್ಲಿಯರ್ ನೋಡ್ಕೊಂಬನ್ನಿ. ಹಾಗಾದರೆ V3ಯನ್ನು ಎಲ್ಲಿ ಬಳಸ್ತಾರೆ ಅಂತಕ್ಕಂಥದ್ದನ್ನು ನೋಡೋದಾದರೆ, ರಿಟರ್ನ್ ತೊಗೋತೀವಿ ಈಗ. ರೈಟ್, WRIT, ರೈಟ್, ರೋಟ್, ರಿಟರ್ನ್, ರೈಟಿಂಗ್, ಟು ರೈಟ್. ಈ ರೀತಿ ತಗೊಂಡಾಗ ಆ ಸ್ಲೈಡನ್ನು ನಿಮಗೆ ನಾನು ತೋರಿಸಿದ್ದೆ. ಹೆಂಗೆ ತೋರಿಸಿದ್ದೆ ಅಂತಂದರೆ ಇಲ್ಲಿದೆ ನೋಡಿ. ಐ ಹ್ಯಾಡ್ ರಿಟರ್ನ್, ವಿ ಹ್ಯಾಡ್ ರಿಟರ್ನ್, ಯು ಹ್ಯಾಡ್ ರಿಟರ್ನ್ ಮೀನ್ಸ್ V3 ಇಲ್ಲಿರ್ತಕ್ಕಂಥ ಅಷ್ಟು ಯಾವುದು ಸ್ನೇಹಿತರೆ, V3. ಯಾಕೆ V3 ಏನು ಬಳಸ್ತೀವಿ ನಾವು ಈ ಕಡೆ ಅಂತಂದರೆ, ರೈಟ್, ರೋಟ್, ರಿಟರ್ನ್. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಲೀವ್ ದ ವರ್ಬ್ ಸ್ಲೈಡ್. ಇಲ್ಲಿ ವರ್ಬ್ ಸ್ಲೈಡ್ ನೋಡಿ, ಇದನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸಿಗೆ ಬಳಸ್ತಾರೆ, ಇದನ್ನು ಸಿಂಪಲ್ ಪಾಸ್ಟ್ ಟೆನ್ಸಿಗೆ ಬಳಸ್ತಾರೆ, ಇದನ್ನು ಎನಿ ಕಂಟಿನ್ಯೂಸ್ ಟೆನ್ಸಿಗೆ ಬಳಸ್ತಾರೆ, ಈ ಪರ್ಫೆಕ್ಟ್ಗೆ ಇದನ್ನು ಬಳಸ್ತಾರೆ. ಸೊ V3 ಈಸ್ ಫಾರ್ ಎನಿ ಪರ್ಫೆಕ್ಟ್.
V3 is for any perfect tense. For example, simple present tense, simple past tense, any perfect tense. ಯಾವುದೇ ಪರ್ಫೆಕ್ಟ್ ಟೆನ್ಸಿಗೂ ಇದನ್ನು ಬಳಸ್ತಾರೆ. ಸೊ ರಿಟರ್ನ್ ಆಗಿರ್ಬೋದು, ಕಮ್ ಆಗಿರ್ಬೋದು, ಗಾನ್ ಆಗಿರ್ಬೋದು, ಸ್ಪೋಕನ್ ಆಗಿರ್ಬೋದು, ರೆಡ್ ಆಗಿರ್ಬೋದು. ಇಲ್ಲಿ ಎನಿ ಕಂಟಿನ್ಯೂಸ್ ಟೆನ್ಸ್ ಯಾವ್ದು ಬಳಸ್ತಾರೆ? ಇದನ್ನು ಬಳಸ್ತಾರೆ. ಹಾಗಾದರೆ 1 4 3 ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. 1 4 3 1 4 3 ಇದು ಯಾವುದು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇದು ಯಾವುದು? ಕಂಟಿನ್ಯೂಸ್ ಟೆನ್ಸ್. ಇದು ಯಾವುದು? ಪರ್ಫೆಕ್ಟ್ ಟೆನ್ಸ್. 1 4 3 ಈಸ್ ಫಾರ್ ಪ್ರೆಸೆಂಟ್ ಮ್ಯಾಟರ್, 2 4 3 ಈಸ್ ಫಾರ್ ಪಾಸ್ಟ್ ಮ್ಯಾಟರ್. ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. 1 4 3 ಇದು ಯಾವ ಮ್ಯಾಟ್ರು? ಪ್ರೆಸೆಂಟ್ ಮ್ಯಾಟರು. 2 4 3 ಇದು ಯಾವ ಮ್ಯಾಟ್ರು? ಪಾಸ್ಟ್ ಮ್ಯಾಟರ್. ಹೆಂಗೆ ಅಂತಕ್ಕಂಥದ್ದು ನೋಡಿದಾಗ ಲೆಟ್ ಅಸ್ ಸಿ ಅವರ್ ಪ್ರೀವಿಯಸ್ ಸ್ಲೈಡ್ ಆಸ್ ಫಾರ್ ಆಸ್ ದಿಸ್ ಮ್ಯಾಟರ್ ಈಸ್ ಕನ್ಸರ್ನ್. ಈ ಹಿಂದಿನ ಸ್ಲೈಡನ್ನು ನಾನು ಕರೆಕ್ಟಾಗಿ ಇಲ್ಲಿ ತಗೋತೀನಿ ನೋಡಿ. ಕಂಪ್ಯಾರಿಸನ್ ಹೆಂಗೆ ಕೊಟ್ಟಿದ್ದೀನಿ ಅಂತಂದರೆ, ಕ್ರಿಯೆ ನಡೆಯುತ್ತದೆ, ಕ್ರಿಯೆ ನಡೆಯುತ್ತಿದೆ, ಕ್ರಿಯೆ ನಡೆದಿದೆ, ಕ್ರಿಯೆ ನಡೆಯಿತು, ಕ್ರಿಯೆ ಏನಾಯಿತು? ನಡೆಯಿತು, ಕ್ರಿಯೆ ನಡೆಯಿತು. ಇಲ್ಲಿ ಕ್ರಿಯೆ ನಡೆಯುತ್ತಿತ್ತು, ಇಲ್ಲಿ ಕ್ರಿಯೆ ನಡೆದಿತ್ತು. ಗತಕಾಲದಲ್ಲಿ 2 ಘಟನೆಗಳು ಘಟಿಸಿದಾಗ ಅದರಲ್ಲಿ ಆಗಿರ್ತಕ್ಕಂತಹ ಪ್ರಥಮ ಘಟನೆಯನ್ನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲೂ, ದ್ವಿತೀಯ ಘಟನೆಯನ್ನು ಸಿಂಪಲ್ ಪಾಸ್ಟ್ ಟೆನ್ಸಲ್ಲೂ ಹೇಳಬೇಕಾಗ್ತದೆ. ಉದಾಹರಣೆ, ನನ್ನ ಗೆಳೆಯ ನಾನು ಇಬ್ಬರು ಹೋಗ್ತಾ ಇರ್ತೀವಿ, ವಾಕ್ ಮಾಡ್ತಾ ಇರ್ತೀವಿ. ಅವಾಗ ಅವನೇನು ಮಾಡಿಬಿಡ್ತಾನೆ? ಬೇರೆ ಯಾವುದೋ ಕಡೆ ಲಕ್ಷ್ಯ ಕೊಟ್ಟು ಏನು ಮಾಡಿಬಿಡ್ತಾನೆ? ಎಡು ಬಿಡ್ತಾನೆ. ಅವಾಗ ಬಿದ್ದು ಬಿಡ್ತಾನೆ. ಅವಾಗ ನಾನು ಆ ಇನ್ಸಿಡೆಂಟನ್ನು ಮತ್ತೊಬ್ಬರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾರೆ, ಸೊ ನನ್ನ ಗೆಳೆಯ ಮರೆಯ ಬಿದ್ದುಬಿಟ್ಟ, ಅವನಿಗೆ ಹೆಲ್ಪ್ ಮಾಡೋಷ್ಟರೊಳಗೆ ಬಿದ್ದುಬಿಟ್ಟ ಅಂತ. ಅದನ್ನು ಇಂಗ್ಲೀಷಲ್ಲಿ ಹಾಗೆ ಹೇಳೋದು, ಹಿ ಹ್ಯಾಡ್ ಫಾಲನ್ ಬಿಫೋರ್ ಐ ಹೆಲ್ಪ್ಡ್ ಹಿಮ್. ಅಂದರೆ ನಾನು ಅವನಿಗೆ ಹೆಲ್ಪ್ ಮಾಡೋಕ್ಕಿಂತ ಮೊದಲೇ ಅವನು ಏನು ಮಾಡಿಬಿಟ್ಟ? ಬಿದ್ದುಬಿಟ್ಟಿದ್ದ. ಈ ಥರ ಹೇಳ್ತಕ್ಕಂಥದ್ದು. ದ ಫ್ಲೈಟ್ ಹ್ಯಾಡ್ ಲೆಫ್ಟ್ ದ ಏರ್ಪೋರ್ಟ್ ಬಿಫೋರ್ ಐ ವೆಂಟ್ ಟು ಏರ್ಪೋರ್ಟ್. ಅಂದರೆ ನಾನು ಏರ್ಪೋರ್ಟಿಗೆ ಹೋಗೋಕ್ಕಿಂತ ಮೊದಲೇ ಫ್ಲೈಟ್ ಏನಾಗಿತ್ತು? ಹೋಗಿತ್ತು. ಫ್ಲೈಟ್ ಹೋಗಿದ್ದು ಫಸ್ಟ, ನಾನು ಹೋಗಿದ್ದು ಫಸ್ಟ? ಫ್ಲೈಟ್ ಹೋಗಿದ್ದು ಫಸ್ಟು. ದ ಫ್ಲೈಟ್ ಹ್ಯಾಡ್ ಲೆಫ್ಟ್ ದ ಏರ್ಪೋರ್ಟ್ ಬಿಫೋರ್ ಐ ರೀಚ್ಡ್. ನಾನು ತಲುಪೋಷ್ಟರೊಳಗೆ ಫ್ಲೈಟ್ ಏನಾಗಿತ್ತು? ಹೋಗಿತ್ತು. ಗತಕಾಲದಲ್ಲಿ 2 ಘಟನೆಗಳು ಒಂದಾದ ನಂತರ ಒಂದು ಘಟಿಸಿದಾಗ, ಇಫ್ 2 ಆ್ಯಕ್ಷನ್ಸ್ ಟುಕ್ ಪ್ಲೇಸ್ ಇನ್ ಪಾಸ್ಟ್ ಟೈಮ್ ಒನ್ ಆಫ್ಟರ್ ಅನದರ್, ಸೊ ದ ಫಸ್ಟ್ ಆ್ಯಕ್ಷನ್ ಈಸ್ ಬೆಟರ್ ಬಿ ಮೆನ್ಷನ್ಡ್ ಬೈ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ದ ರೆಸ್ಟ್ ಆಫ್ ದ ಅದರ್ ಈಸ್ ಸಿಂಪಲ್ ಪಾಸ್ಟ್ ಟೆನ್ಸ್. ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿರಿ, ಇಲ್ಲಿ ಯಾವುದೇ ಘಟನೆ ಆಗಿರ್ಬೋದು, 2 ಘಟನೆಗಳು ನಡೆದಾಗ ಮಾತ್ರ. ಸರ್ ಹಾಗಾದರೆ ಸಿಂಗಲ್ ಘಟನೆಯನ್ನು ಇದರಲ್ಲಿ ಹೇಳಕ್ಕೆ ಬರಲ್ವಾ? ಬರೋದಿಲ್ಲ. ಉದಾಹರಣೆ, ಯೂಶ್ವಲಿ ಒಂದೇನಾದರೂ ಇಡಲೇಬೇಕಾಗುತ್ತೆ. ಅಲ್ಲಿ ಏನು ಇಡಬೇಕಾಗುತ್ತೆ? ಐ ಹ್ಯಾಡ್ ರಿಟರ್ನ್ ಆಲ್ರೆಡಿ ಅಂತಕ್ಕಂಥ ಒಂದು ಎಕ್ಸಾಂಪಲ್ ಕೊಡಬೇಕಾಗುತ್ತೆ. ಐ ಹ್ಯಾಡ್ ರಿಟರ್ನ್ ಅಷ್ಟೇ ಬರ್ದಿರಲ್ಲ ಸರ್ ನೀವು ಹಂಗಾರೆ ಸ್ಲೈಡಲ್ಲಿ ಅಂತ ಕೇಳಿದರೆ, ಹಿಯರ್ ಈಸ್ ಎ ಸ್ಪೇಸ್ ಮೇಂಟೆನೆನ್ಸ್ ನಾವು ದೃಷ್ಟಿಯಿಂದಲೂ ವಿಚಾರ ಮಾಡ್ತಿರ್ತೀವಿ. ಸ್ಪೇಸ್ ಮೇಂಟೆನೆನ್ಸ್ ದೃಷ್ಟಿನೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆಲ್ರೆಡಿ ಅಂತ ಬರೆದಾಗ ಏನಾಗುತ್ತೆ? ಅಕ್ಷರಗಳು ಸಣ್ಣ ಆಗ್ತದೆ, ಅವು ನಿಮ್ಗೆ ಕ್ಲಿಯರ್ ಆಗಿ ವಿಸಿಬಲ್ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ಇದನ್ನು ಬೈ ಪ್ರಾಕ್ಟೀಸ್ ಹೇಳಿಸಿದ್ರೆ ಆಯಿತು ಅನ್ನೋ ಕಾರಣಕ್ಕೆ ನಾವೇನು ಮಾಡಿರ್ತೀವಿ, ಅದನ್ನು ನಾವು ಎಕ್ಸ್ಪ್ಲನೇಷನ್ನು ಕೊಟ್ಟಿರಲ್ಲ. ಇಲ್ಲಿ ನೋಡಿ, ಹಾಗಾದರೆ ಸಿಂಗಲ್ ಸ್ಲೈಡಲ್ಲಿ ಇದು ಒಂದನ್ನೇ ಬಳಸ್ತಾ ಇದ್ದೀವಲ್ಲ ನಾವು, ಪಾಸ್ಟ್ ಕಂಟಿನ್ಯೂಸ್ ಒಂದನ್ನೇ ಬಳಸ್ತಾ ಇದ್ದೀವಲ್ಲ ಅಂತ ನೋಡಿದ್ರೆ, ಐ ಹ್ಯಾಡ್ ರಿಟರ್ನ್ ಏನು ಬರೀಬೇಕಾಗುತ್ತೆ ಇಲ್ಲಿ ಆ್ಯಕ್ಚುಲಿ ಅಂದರೆ, ವಿ ಕುಡ್ ಹ್ಯಾವ್ ರಿಟರ್ನ್ ಆಲ್ರೆಡಿ. I had written already, we had written already, you had written already. ಅಂದರೆ ಯಾಕೆ ಆಲ್ರೆಡಿ ಕೊಡಬೇಕಾಗುತ್ತೆ? ಇಂಡಿಪೆಂಡೆಂಟ್ ಆಗಿ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಒಂದನ್ನೇ ಬಳಸಲಿಕ್ಕೆ ಬರೋದಿಲ್ಲ. ಹಾಗಾದರೆ ಗತಕಾಲದಲ್ಲಿ ನಡೆದಿರ್ತಕ್ಕಂತಹ ಸಿಂಗಲ್ ಇವೆಂಟ್ಸನ್ನು ಯಾವ ಟೆನ್ಸಲ್ಲಿ ಹೇಳಬೇಕು ಸರ್ ಅಂತಕ್ಕಂಥ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬರ್ಬೋದು. ಅದು ನಿನ್ನೆದಾಗಿರಲಿ, 20 ವರ್ಷದ ಹಳೇದಾಗಿರಲಿ, ಸಿಂಪಲ್ ಪಾಸ್ಟಲ್ಲೇ ಹೇಳಬೇಕು. ಔಟ್ ಆ್ಯಂಡ್ ಔಟ್, ದೇರ್ ಈಸ್ ನೋ ಡೌಟ್ ಎಟ್ ಆಲ್. ಹಾಗಾದರೆ ಆಲ್ರೆಡಿ ಅಂತ ಯಾಕೆ ಬರೆದಿರಿ ಸರ್ ಇದನ್ನು? ಇದಕ್ಕೇನಂತಾರೆ ಅಂದರೆ ಎಡ್ವರ್ಬ್ ಆಫ್ ಟೈಮ್ ಅಂತಾರೆ. ಏನಂತಾರೆ? ಎಡ್ವರ್ಬ್ ಆಫ್ ಟೈಮ್ ಅಂತಾರೆ. ಹಾಗಾದರೆ ಅದೇನು? ಅದನ್ನು ಪಾರ್ಟ್ಸ್ ಆಫ್ ಸ್ಪೀಚ್ ಡೀಟೇಲ್ ಆಗಿ ಹೋಗೋ ಚಾಪ್ಟ್ರಲ್ಲಿ ನೋಡೋಣ. ಇವತ್ತು ಸಂದರ್ಭ ಬಂದಿದೆ ಅಂತ ಮಾತಾಡ್ತಾ ಇದ್ದೀನಿ. ಆಲ್ರೆಡಿ ಅಂದರೆ ಏನು? ಇಲ್ಲಿ ನೋಡಿ, ಐ ಹ್ಯಾಡ್ ರಿಟರ್ನ್ ಆಲ್ರೆಡಿ ಅಂದರೆ ಕನ್ನಡ ಮೀನಿಂಗ್ ಏನಾಗುತ್ತೆ ಅಂತಂದರೆ, ಐ ಹ್ಯಾಡ್ ರಿಟರ್ನ್ ಆಲ್ರೆಡಿ ಅಂತಕ್ಕಂಥದ್ದನ್ನು ತಗೊಂಡಾಗ ಕನ್ನಡ ಮೀನಿಂಗ್ ಏನಾಗುತ್ತೆ ಅಂತ ನೋಡ್ರಿ. ಇಲ್ಲಿ ಐ ಹ್ಯಾಡ್ ರಿಟರ್ನ್ ಆಲ್ರೆಡಿ ಅಂದರೆ ನಾನು ಅವಾಗಲೇ ಬರೆದಿದ್ದೆವು,
ಅವಾಗಲೇ ಬರೆದಿದ್ದಿ. ಇದನ್ನು ಇಲ್ಲಿ ಮುದ್ದಾಮ್ ಇವತ್ತು ನಾನು ಬರೆದಿರೋ ಕಾರಣ ಇದೇನೆ, ಯಾಕಂದರೆ ಇದನ್ನು ಸಿಂಗಲ್ ಆಗಿ ಬಳಸೋದು ತಪ್ಪು, ಜೊತೆಗೆ ಇದು ಬೇಕು ಅನ್ನೋದನ್ನು ಇಂಡಿಕೇಟ್ ಮಾಡಲಿಕ್ಕೆ ಕಾರಣಕ್ಕೋಸ್ಕರನೇ ಇಲ್ಲಿ ಸ್ಪೇಸನ್ನು ಬಿಡಲಾಗಿತ್ತು. ಐ ಹ್ಯಾಡ್ ರಿಟರ್ನ್, ವಿ ಹ್ಯಾಡ್ ರಿಟರ್ನ್. ಆಲ್ರೆಡಿ ಅಂದರೆ ಏನು, ಈ ವಾಕ್ಯವನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ನಾನು ಅವಾಗಲೇ ಬರೆದಿದ್ದೆ ಅಂದರೆ ಇನ್ನೊಂದು ಇವೆಂಟ್ ಆಗಿದೆ ಸಮ್ಮೇರ್. ಸ್ವಲ್ಪ ಅಬ್ಸರ್ವ್ ಮಾಡಿ. ಹೌದಾ? ಹಲೋ ಹರೀಶ, ಏನು ಮಾಡಿದ್ಯಪ್ಪ? ನೀವು ಬರೆದಿದ್ಯಾ? ನಾ ಬರಿಬೇಡ ಅಂತ ಹೇಳೋಕೆ ಹೊರಟಿದ್ದೆ ಮರ್ಯ. ಸಾರಿ ಸರ್, ನೀವು ಹೇಳೋಷ್ಟರೊಳಗೆ ನಾನು ಬರೆದುಬಿಟ್ಟಿದ್ದೆ. ನಾವು ಬರೆದುಬಿಟ್ಟಿದ್ದೆ ಅಂದರೆ somewhere another action took place, but we don't know what really it was. ಅಂದರೆ ಒಂದು ಘಟನೆ ನಡೆದಿತ್ತು, ಆದರೆ ನಮಗೆ ಗೊತ್ತಿಲ್ಲ ಅದು ಏನಾಗಿದೆ ಅಂತ. ಏನಾಗಿದೆ ನಾನು ಹೇಳ್ತಾ ಇದ್ದೀನಿ. ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ಮಲ್ಲಿ ನಾಗರಾಜ್ ಅಂತ ನಮ್ಮ ಸರ್ ಇದ್ದಾರೆ, ಟೆಕ್ನಿಷಿಯನ್ ಸರ್ ಇದ್ದಾರೆ. ಸೊ ಅವ್ರಿಗೆ ಹೇಳ್ತೀನಿ, ಹಲೋ ಸರ್. ಹಾಂ ಹೌದಾ, ಅದು ಸ್ವಲ್ಪ ಹಾಂ ಸರ್. ನೀವು ಮೊದಲೇ ಹೇಳಬೇಕಿತ್ತು ಸರ್, ನಾನು ಆಲ್ರೆಡಿ ಮಾಡಿಬಿಟ್ಟಿದ್ದೆ. ಅದು ನಾನದು ಏನೋ ಈ ಇನ್ಫಾರ್ಮೇಷನ್ ಮೊದಲೇ ಹೇಳಬೇಕಿತ್ತು. ಸೊ ಅಲ್ಲಿ 2 ಆ್ಯಕ್ಷನ್ಸ್ ಆಗಿದೆ ಅನ್ನೋದು ಆಲ್ರೆಡಿ ಅಂತಕ್ಕಂಥದ್ರಲ್ಲಿ ಗೊತ್ತಾಗುತ್ತೆ. 2 ಆ್ಯಕ್ಷನ್ಸ್ ಆಗಿದೆ ಅಂತಕ್ಕಂಥದ್ದು ಆಲ್ರೆಡಿ ಅಂತಕ್ಕಂಥದ್ರಲ್ಲಿ ಗೊತ್ತಾಗುತ್ತೆ. ಹಾಗಾದರೆ ಸರ್ ನಿನ್ನೆ ನಾನು ಹುಬ್ಳಿಗೆ ಹೋಗಿದ್ದೆ ಅನ್ನೋದನ್ನು ಐ ಹ್ಯಾಡ್ ಗಾನ್ ಟು ಹುಬ್ಳಿ ಅನ್ಬೇಕಾ, ಐ ವೆಂಟ್ ಟು ಹುಬ್ಳಿ ಅನ್ಬೇಕಾ? ಐ ವೆಂಟ್ ಟು ಹುಬ್ಳಿ. ಯಾಕೆಂದರೆ 2 ಆ್ಯಕ್ಷನ್ಸ್ ಇಲ್ಲ ಅಲ್ಲಿ. ನಾನು ಹುಬ್ಳಿಗೆ ಹೋಗಿದ್ದಷ್ಟೇ, ಹೋದೆ, ಅಲ್ಲೇನೋ ಒಂದು ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡೆ ಮನೆಗೆ ಬಂದೆ, ಇಷ್ಟೇ. ಐ ಹ್ಯಾಡ್ ಗಾನ್ ಟು ಹುಬ್ಳಿ ಅನ್ನಬಾರ್ದು, ಐ ವೆಂಟ್ ಟು ಹುಬ್ಳಿ. ಸೊ ಸಿಂಪಲ್ ಪಾಸ್ಟ್ ಟೆನ್ಸ್ ಮತ್ತು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಮಧ್ಯೆ ಡಿಫ್ರೆನ್ಸನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಗತಕಾಲದಲ್ಲಿ 2 ಘಟನೆಗಳು ಘಟಿಸಿದಾಗ ಪ್ರಥಮ ಘಟನೆಯನ್ನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲೂ ದ್ವಿತೀಯ ಘಟನೆಯನ್ನು ಸಿಂಪಲ್ ಪಾಸ್ಟ್ ಟೆನ್ಸಲ್ಲೂ ಬಳಸುತ್ತಾರೆ. ಓಕೆ. ಹಿ ಹ್ಯಾಡ್ ಸ್ಲೆಪ್ಟ್ ಬಿಫೋರ್ ಐ ರೀಚ್ಡ್. ನಾನು ಹೋಗೋಷ್ಟರೊಳಗೆ ಅವನು ಮಲಗಿದ್ದ, ನಿದ್ರಿಸ್ತಾ ಇದ್ದ. ಅದು ನಾನು ಹೋಗಿದ್ದು ಆಮೇಲೆ ಅಂತ. ಸೊ ಇಂಡಿಪೆಂಡೆಂಟ್ ಆಗಿ ಇದನ್ನು ಬಳಸಲಿಕ್ಕೆ ನಾವು ಬರೋದಿಲ್ಲ. 2 ಘಟನೆಗಳು ಇದ್ದಾಗ ಮಾತ್ರ ಆ ಪಾಸಿಬಿಲಿಟಿ ಇದೆ ಅಂತಕ್ಕಂಥದ್ದನ್ನು ನೋಡಿಕೊಂಡು ಬರೋಣ. ಹಾಗಾದರೆ ಈ ಸ್ಲೈಡ್ ಏನು ಹೇಳುತ್ತೆ ಸ್ನೇಹಿತರೆ? V1, V4, V3. V1, V4, V3 ಏನು ಹೇಳ್ರಿ? V1, V4, V3. Here it is V3. 1 4 3 ಹೇಳ್ರಿ. 1 4 3 1 4 3. ಓಕೆ. ನೆಕ್ಸ್ಟ್ 2 4 3 1 4 3 2 4 3. ಇಷ್ಟು ಕರೆಕ್ಟ್ ನೆನ್ಪಿಟ್ಕೊಂಡ್ಬಿಟ್ರೆ ಆಯ್ತು. ಪ್ರಕಾಶ್ ಸರ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ನಾಳೆ. ಓಕೆ. 1 4 3 2 4 3. ಓಕೆನಾ? ಇಷ್ಟು ಮುಂದೆ ಇಟ್ಕೊಂಡ್ಬಿಟ್ರೆ ನೀವು ವರ್ಕ್ ಮೇಲೆ ಆ್ಯಕ್ಷನ್ ಇರಬೇಕು. ಈ ಜಗತ್ತು ನಿಂತಿರೋದೇ ವರ್ಕ್ ಮೇಲೆ. ವರ್ಕ್ ಅಂದ್ರೆ ಏನು? ವರ್ಕ್ ಅಂದ್ರೆ ಏನು? ಆ್ಯಕ್ಷನ್. ಈಗ ಒಬ್ಬರು ಮೊಬೈಲ್ ನೋಡ್ತಿರ್ತಾರೆ, ನೀವು ಒಬ್ಬರು ಪಾಠ ಮಾಡ್ತಿರ್ತೀರಿ, ನಾನು ಪಾಠ ಮಾಡ್ತಿದ್ದೀನಿ, ನೀವು ಮೊಬೈಲ್ ನೋಡ್ತಾ ಇದ್ದೀರಿ, ಕೆಲವರು ನೋಟ್ ಮಾಡ್ಕೊತಾ ಇದ್ದೀರಿ. ಹೌದಾ? ಇನ್ನು ಕೆಲವರು ನೀನು ಆಮೇಲೆ ನೋಡ್ಕೊಂಡಿದ್ದು ನನಗೆ ಸ್ವಲ್ಪ ಸೆಂಡ್ ಮಾಡೋಂತ ಮತ್ತೊಮ್ಮೆ ಹೇಳಿರ್ತಾನೆ. ಅಥವಾ ಹಿಂಗೆ ಎಲ್ಲರದ್ದು ಆ್ಯಕ್ಷನ್ನು. ಒಬ್ಬರು ಟಿ ವಿ ನೋಡ್ತಾ ಇದ್ದಾರೆ, ಒಬ್ಬರು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಾರೆ. ವರ್ಬ್ ಮೀನ್ಸ್ ವರ್ಕ್ ಮೀನ್ಸ್ ಆ್ಯಕ್ಷನ್. ಕ್ರಿಯೆ ಇಲ್ದಿದ್ರೆ ಈ ಜಗತ್ತಲ್ಲಿ ಏನೂ ನಡೆಯೋದಿಲ್ಲ. ಸೊ ಆಮೇಲೆ ಇಂಗ್ಲೀಷಲ್ಲಿ ಕರೆಕ್ಟಾಗಿ ನಮಗೆ ಇಂಗ್ಲೀಷ್ ಫ್ಲೂಯೆನ್ಸಿ ಬರಬೇಕು ಅಂತಂದರೆ ವರ್ಬನ್ನು ಹಿಡ್ಕೊಂಡು ಬುಗುರಿ ಆಡಿಸ್ಲಿಕ್ಕೆ ಬರ್ಬೇಕು ನಮಗೆ. ವಿ ಶುಡ್ ನೌ ದ ಯೂಸೇಜ್ ಆಫ್ ಪ್ರಾಪರ್ ಆ್ಯಸ್ ಪರ್ ಆಸ್ ವರ್ಬ್ ಈಸ್ ಕನ್ಸರ್ನ್ಡ್. ಸೊ ಅದನ್ನು ಕರೆಕ್ಟಾಗಿ ಬಂತು ಅಂತಂದರೆ, ವರ್ಬ್ ಬಂತು ಅಂದರೆ ವರ್ಕ್ ಬಂದಂಗೆ, ವರ್ಕ್ ಬಂದರೆ ಆ್ಯಕ್ಷನ್ ಬಂದಂಗೆ, ಆ್ಯಕ್ಷನ್ ಬಂದರೆ ಅದಕ್ಕೆ ಕ್ರಿಯೆ ಅಂತ ಕರೀತಾರೆ, ಅದಕ್ಕೆ ಗ್ರಾಮರಲ್ಲಿ ಏನಂತ ಕರೀತಾರೆ? ಟೆನ್ಸ್ ಅಂತ ಕರೀತಾರೆ. ವಿತೌಟ್ ಟೆನ್ಸ್ ದೇರ್ ಇಸ್ ನೋ ಸೆನ್ಸ್ ಇನ್ ಇಂಗ್ಲೀಷ್. ಸೊ ಆ ಕಾರಣದಿಂದ ನಾವು ವರ್ಬ್ ಮಾಡಬೇಕಾಗುತ್ತೆ. ವರ್ಬ್ 1, ವರ್ಬ್ 4, ವರ್ಬ್ 3. 1 4 3 2 4 3. ಕ್ರಿಯೆ ನಡೆಯುತ್ತದೆ, ಕ್ರಿಯೆ ನಡೆಯುತ್ತಿದೆ, ಕ್ರಿಯೆ ನಡೆದಿದೆ, ಕ್ರಿಯೆ ನಡೆಯಿತು, ಕ್ರಿಯೆ ನಡೆಯುತ್ತಿತ್ತು, ಕ್ರಿಯೆ ನಡೆದಿತ್ತು. ಸೊ ಹೋಪ್ ಯು ಅಂಡರ್ಸ್ಟುಡ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಕಂಟಿನ್ಯೂಸ್ ಟೆನ್ಸ್, ಪರ್ಫೆಕ್ಟ್. ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಹಾಗಾದರೆ ಇನ್ನು ಮುಂದಿನ ಸ್ಟೆಪ್ ಯಾವುದಿತ್ತು ಅಂತಕ್ಕಂಥದ್ದು ನೀವೇನಾದರೂ ನೀಟಾಗಿ ಹಿಂದಿನ ಕ್ಲಾಸನ್ನು ಕರೆಕ್ಟಾಗಿ ಸಮ್ಮಿಂಗ್ ಮಾಡಿದ್ದೇ ಆಗಿದ್ದರೆ ಇವತ್ತಿಲ್ಲಿ ಏನು ಬರುತ್ತೆ ಅನ್ನೋದನ್ನು ನೀವು ಈಸಿಯಾಗಿ ಗೆಸ್ ಮಾಡ್ಬೋದು. ಏನು ಬರುತ್ತೆ ಇಲ್ಲಿ ಅಂತ ನೋಡಿದ್ರೆ ಯಾವ ಟೆನ್ಸ್ ಬರ್ಬೋದು ಸ್ನೇಹಿತರೆ? ವಿಚ್ ಟೆನ್ಸ್ ಮೇ ಕಮ್ ಹಿಯರ್. ಇಲ್ಲಿ ಯಾವುದು ಬರ್ಬೋದು ಅನ್ನೋದನ್ನು ತಾವು ದಯವಿಟ್ಟು ವಿಚಾರ ಮಾಡಿ ನೋಡ್ಕೊಂಡು ಇಟ್ಕೊಳ್ರಿ. ಇಲ್ಲಿ ಆಯಿತು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮುಗಿದಿದೆ ಅಂತಂದರೆ ಏನು ಮುಗಿದಿದೆ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಥವಾ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಮುಗಿದಿದೆ ಅಂತಂದರೆ ನೆಕ್ಸ್ಟ್ ಏನು ಬರಬಹುದು ಅನ್ನೋದನ್ನು ನೀವು ಈಗಾಗಲೇ ನಾವು ಪ್ರೆಸೆಂಟ್ ಟೆನ್ಸ್ ಕಲಿಸಿದಾಗ ನೀವು ಅಂದ್ಕೊಂಡಿರ್ತೀರಿ, ಗೊತ್ತಾಗಿರುತ್ತೆ. ಪ್ರೆಸೆಂಟ್ ಟೆನ್ಸನ್ನು ಕಂಪ್ಲೀಟ್ ಮಾಡಿದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮುಗಿದ ಮೇಲೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮುಗಿದ ಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು, ಆಮೇಲೆ ಯಾವ್ದು ಬರ್ಬೋದು ಅಂತಕ್ಕಂಥದ್ದು ಈ ಹಿಂದೆ ನೀವು ಕರೆಕ್ಟಾಗಿ ಪ್ರೆಸೆಂಟ್ ಟೆನ್ಸ್ ಕಲಿತಾಗ ನಿಮಗೆ ಗೊತ್ತಾಗಿರುತ್ತೆ. ಗೊತ್ತಾಗದೇ ಇದ್ದರೂ ಪರವಾಗಿಲ್ಲ, ಈಗೊಮ್ಮೆ ಅದನ್ನು ನೋಡಿಕೊಂಡು ಬರೋಣ. ಹಾಗಾದರೆ ನಂಬರ್ 4 PPCT.
ಪಾಪು ಪುಟಾಣಿ ಕುಟ್ಕೊಂಡು ತಿಂದ ಅನ್ನೋದಲ್ಲ. PPCT ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಹೇಳ್ರಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಸೊ ಇದನ್ನು ಈ ರೀತಿ ಮಾಡ್ತಾರೆ. ಇಲ್ಲಿ ಯಾವ್ದು ಬರ್ಬೋದು ಅಂತಂದರೆ ಇಲ್ಲೂ ಕೂಡ PPCT ಅಂತ ಕರೀತಾರೆ. PPCT ಅಂತ ಕರೀತಾರೆ. ಇದು ಯಾವುದು? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಸೊ ನೋಡಿ, ಇಲ್ಲಿ ಕ್ರಿಯೆ ನಡೆಯುತ್ತದೆ ಏನಾಗಿದೆ ಒಂದ್ಸರಿ ನೋಡ್ಕೊಂಬರೋಣ. ಕ್ರಿಯೆ ನಡೆಯುತ್ತದೆ, ಕ್ರಿಯೆ ನಡೆಯುತ್ತದೆ, ಕ್ರಿಯೆ ನಡೆಯುತ್ತಿದೆ, ಕ್ರಿಯೆ ನಡೆದಿದೆ, ಕ್ರಿಯೆ ನಡೆಯುತ್ತಲೇ ಇದೆ. ಎಂತ ಆಗ್ತಾಯಿದೆ? ಕ್ರಿಯೆ ನಡೆಯುತ್ತಲೇ ಇದೆ. ಇಲ್ಲೇನಾಗ್ತಾ ಇದೆ? ಕ್ರಿಯೆ ನಡೆಯುತ್ತಲೇ ಇತ್ತು. ಓಹೋ, ಡಿಫ್ರೆನ್ಸ್ ನೋಡಿ. ಲೆಟ್ ಅಸ್ ಸಿ. ಕ್ರಿಯೆ ನಡೆಯುತ್ತದೆ, ನಡೆಯಿತು. ಕ್ರಿಯೆ ನಡೆಯುತ್ತಿದೆ, ನಡೆಯುತ್ತಿತ್ತು. ಕ್ರಿಯೆ ನಡೆದಿದೆ, ನಡೆದಿತ್ತು. ಕ್ರಿಯೆ ನಡೆಯುತ್ತಲೇ ಇದೆ, ಕ್ರಿಯೆ ನಡೆಯುತ್ತಲೇ ಇತ್ತು. ಹಾಗಾದರೆ ಇದು ಯಾಕೆ ಸಾಧ್ಯ ಆಯಿತು ಅಂತಕ್ಕಂಥದ್ದನ್ನು ನೋಡ್ತಾ ಬಂದರೆ ಇಲ್ಲಿ ನೋಡ್ರಿ, ಯಾಮಾರ್ ಈಸ್ ING, ಹ್ಯಾವರ್ ಹ್ಯಾಸ್ PP. ಇವರಿಬ್ಬರಿಗೂ ಬಿಸ್ನೆಸ್ಸಲ್ಲಿ ಒಂದು ಸಲ ಲಾಸ್ ಆಯಿತು. ಒಂದು ಸ್ಟೋರಿ ಹೇಳಿದ್ದೀನಿ ನಿಮಗೆ ನಾನು. ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂಥ ಒಬ್ಬರು ಯಜಮಾನ್ರಿದ್ರು, ಅವರಿಗೆ 4 ಜನ ಮಕ್ಕಳಿದ್ರು. ಆ ಪ್ರೆಸೆಂಟ್ ಟೆನ್ಸ್ ಅಂತಕ್ಕಂಥವ್ರು ತೀರ್ಪು ಕೊಡೋಕೆ ಹೋಗ್ತಾಯಿದ್ರು. ಅವ್ರನ್ನ ಶೂಟ್ ಮಾಡಿ ಸಾಯಿಸಿದ್ರು. ಅವಾಗ ಅವ್ರ ಹಿರಿಮಗ ಯಾರಾಗಿದ್ದರು? ಅವ್ರ ಹಿರಿಮಗ ಯಾರಾಗಿದ್ದರು? ಪ್ರೆಸೆಂಟ್ ಟೆನ್ಸಿನ ಹಿರಿಮಗ ಯಾರಾಗಿದ್ದರು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿದ್ದರು. ಅವಾಗ ಅವ್ರ ಹತ್ರ ಹೋದಾಗ ಅವರೊಂದು ವಚನ ತೊಗೊಂಡಿದ್ರು. ಏನಂತ? ಮಗ, ನ್ಯಾಯ ತೀರ್ಮಾನ ಮಾಡುವಾಗ ಸಂಬಂಧಗಳು ಬೇಡ, ನ್ಯಾಯ ನೀತಿ ಧರ್ಮ ಮುಖ್ಯ, ಅವುಗಳನ್ನ ಕಾಯ್ಕೋಬೇಕು ಅಂತಕ್ಕಂಥ ಮಾತನ್ನು ಯಾರು ಹೇಳಿದರು? ಪ್ರೆಸೆಂಟ್ ಟೆನ್ಸ್ ಹೇಳಿದರು. ಯಾರಿಗೆ ಹೇಳಿದರು? ಸಿಂಪಲ್ ಪ್ರೆಸೆಂಟ್ ಟೆನ್ಸಿಗೆ. ಆಮೇಲೆ ಮಗ ಅಳಬೇಡ, ಈ ನಮ್ಮ ಸಮಸ್ತ ಆಸ್ತಿಯನ್ನು ಈ ನಿನ್ನ ತಮ್ಮದಿರಿಗೆ ನೀಟಾಗಿ ಹಂಚಿಬಿಡು ಮಗ ಅಂತ ಹೇಳಿ ಭರವಸೆಯನ್ನು ಯಾರು ತೊಗೊಂಡಿದ್ರು? ಇವ್ರ ಕಡೆಯಿಂದ ಪ್ರೆಸೆಂಟ್ ಟೆನ್ಸ್ ತೊಗೊಂಡಿದ್ರು. ಆವಾಗ ಪ್ರೆಸೆಂಟ್ ಟೆನ್ಸ್ ನಿಧನ ಆದಮೇಲೆ ಊರಿನ ಯಜಮಾನ್ರು ಯಾರಾದರೂ? ಸಿಂಪಲ್ ಪ್ರೆಸೆಂಟ್ ಟೆನ್ಸು. ಅವ್ರ ಹತ್ರ ಎಷ್ಟು ಆಸ್ತಿಗಳಿತ್ತು? 2 ಆಸ್ತಿಗಳು. ಇಲ್ಲಿ 9 ಎಕರೆ ಇತ್ತು, ಇಲ್ಲಿ 9 ಎಕರೆ ಇತ್ತು. ಅವರ ತಮ್ಮ ಯಾರು? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸು. ಅವ್ರಿಗೆ ಅವರು ಫಸ್ಟ್ 9 ಎಕರೆನ ಕೊಟ್ಟರು. ಅವ್ರು ಅದನ್ನು ತೊಗೊಂಡು ಏನು ಮಾಡ್ಕೊಂಡ್ರು? ING ಮಾಡ್ಕೊಂಡ್ರು. ಆಮೇಲೆ ಎರಡನೇ ತಮ್ಮ ಯಾರು? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು. ಅವ್ರಿಗೆ ಏನು ಕೊಟ್ಟರು? ಟು ಹ್ಯಾವನ್ನು ಕೊಟ್ಟರು. ಅವ್ರೇನು ಮಾಡ್ಕೊಂಡ್ರು? PP ಮಾಡ್ಕೊಂಡ್ರು. PP ಅಂದರೆ ಏನು? ಪುಟಾಣಿ ಪಾಪು ಏನು ಅಲ್ಲ, ಪಾಸ್ಟ್ ಪಾರ್ಟಿಸಿಪಲ್. ಹಾಗಾದರೆ ಇವರು ING ಮಾಡಿಕೊಂಡ್ರು, ಇವರು PP ಮಾಡಿಕೊಂಡ್ರು. ಆದರೆ ಅವರಿಬ್ಬರು ಜೀವನ ಚೆನ್ನಾಗಿ ನಡೀತಾ ಇತ್ತು. ಆದರೆ ಒಂದು ದಿನ ಅನಿವಾರ್ಯವಾಗಿ ಬಿಸ್ನೆಸ್ಸಲ್ಲಿ ಇಬ್ಬರದ್ದು ಲಾಸ್ ಆಯಿತು. ಹೇಗೆ ಲಾಸ್ ಆಯಿತು ಅಂತಂದರೆ ಒಂದು ಎಕ್ಸಾಂಪಲ್ ತಗೋಣ. ಇಲ್ಲಿ ಬರೋ ಉದಾಹರಣೆಗಳು ಹಾಗೂ ಸನ್ನಿವೇಶಗಳು ಕೇವಲ ಕಾಲ್ಪನಿಕ. ವಿಷಯವನ್ನು ನಿಮಗೆ ಮನದಟ್ಟು ಮಾಡೋ ಕಾರಣದಿಂದ ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲನ್ನು ತೊಗೊತಾ ಇರ್ತೀನಿ. ಸೊ ನೋಡ್ತಾ ಇರಿ, ಇಲ್ಲಿ ಏನಾಯಿತು ಅಂತಂದರೆ ಇವರಿಗೆ ಯಾಮಾರ್ ಈಸಲ್ಲಿ ಸ್ವಲ್ಪ ಲಾಸ್ ಆಗಿಬಿಡ್ತು. ಏನು ಲಾಸ್ ಆಯಿತು? ಯಾಮಾರ್ ಈಸ್ ಅಂತಕ್ಕಂಥದ್ದು ಪ್ರಾಬ್ಲಮ್ ಆಗಿ ಆ ಒಂದು ಏನು ಆ ನೆಲಗಟ್ಟು ಅಥವಾ ಅಡಿಪಾಯ ಅಂತ ಏನಿತ್ತಲ್ಲ, ಅದು ಒಂದು ದಿವಸ ಈ ಮಳೆ ಮತ್ತು ಗಾಳಿಗೆ ಸಿಕ್ಕು ಆ ಬಿಲ್ಡಿಂಗ್ ಪೂರ್ತಿ ಕೊಲ್ಯಾಪ್ಸ್ ಆಗೋಯ್ತು. ಅಲ್ಲಿ ING ಮಾತ್ರ ಸ್ವಲ್ಪ ಉಳ್ಕೊಳ್ತು. ಆ ಬಿಲ್ಡಿಂಗಲ್ಲಿ ಆ ಜಾಗದಲ್ಲಿ ಏನು ಕಟ್ಟಿದ್ರು ಅವರು? ING ಫ್ಯಾಕ್ಟ್ರಿ ಕಟ್ಟಿದ್ರು. ಅಲ್ಲಿ ಬುಡ ಅವ್ರದ್ದು ಏನು ಆ ತಳಪಾಯ ಎಲ್ಲ ಹೋದ್ಮೇಲೆ ING ಮಾತ್ರ ಉಳ್ಕೊಂಡ್ಬಿಡ್ತು. ಆಮೇಲೆ ಇವ್ರದ್ದು ಏನಾಯಿತು ಅಂತಂದರೆ ಇವ್ರು ಹ್ಯಾವರ್ ಹ್ಯಾಸ್ ತೊಗೊಂಡು ಇವ್ರದ್ದು ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ರು, PP ಅಂತಕ್ಕಂಥದ್ದು. ಇವ್ರಿಗೆ ಏನಾಗಿಬಿಡ್ತು ಅಂತಂದರೆ ಆ ಬಿಸ್ನೆಸ್ ಲಾಸ್ ಆಗಿಬಿಡ್ತು. ಇವರಿಗೆ ಯಾಮಾರಿದ್ ಲಾಸ್ ಆಯಿತು, ಇವರಿಗೆ ಬಿಸ್ನೆಸ್ ಲಾಸ್ ಆಯಿತು. ಆವಾಗ ಇವ್ರ ಹತ್ರ ಏನಿತ್ತು? ಬಂಡವಾಳ ಇತ್ತು. ಇವ್ರ ಹತ್ರ ಏನಿತ್ತು? ಭೂಮಿ ಇತ್ತು. ಹಾಗಾಗಿ ಇವರಿಬ್ಬರು ಸೇರ್ಕೊಂಡು ಒಂದು ಜಾಯಿಂಟ್ ಬಿಸ್ನೆಸ್ ಮಾಡ್ಕೊಂಡ್ರು. ಏನಂತ? ನೋಡಿಯಪ್ಪ, ನಂದು ಮಳೆಗಾಲದಲ್ಲಿ ನನ್ನ ಏನು ಅಡಿಪಾಯ ಎಲ್ಲ ಹೋಗಿ ಬಿಲ್ಡಿಂಗ್ ಎಲ್ಲ ಬಿದ್ದೋಗ್ಬಿಟ್ಟದೆ. ಸೊ ಆಮೇಲೆ ಯಾಮಾರಿದ್ ಫೌಂಡೇಶನ್ ಏನು ಇಲ್ಲ ನಮ್ಮ ಕಡೆ. ಯಾಮಾರಿದ್ ಏನು ಅಡಿಪಾಯ ಇತ್ತಲ್ಲ ಅದಿಲ್ಲ ನಮ್ಮ ಕಡೆ, ಬರೀ ING ಮಾತ್ರ ಉಳ್ಕೊಂಡಿದೆ ಅಂತ ಇವರಂದರು. ಇವರೇನಂದ್ರು, ನೋಡಪ್ಪ, ನಾನು ಈಗ ಬಿಸ್ನೆಸ್ಸಿಗೆ ಹಾಕಿರ್ತಕ್ಕಂಥ PP ಎಲ್ಲ ಹೋಗಿಬಿಟ್ಟದೆ, ನಂದು ಬರೀ ಹ್ಯಾವರ್ ಹ್ಯಾಸ್ ಬಿಲ್ಡಿಂಗ್ ಮಾತ್ರ ಇದೆ. ಇವರಿಗೆ ಬಿಲ್ಡಿಂಗ್ ಬೇಕಿತ್ತು, ಇವರಿಗೆ ಬಂಡವಾಳ ಬೇಕಿತ್ತು. ಹಾಗಾಗಿ ಇವರಿಬ್ಬರು ಸೇರಿಕೊಂಡು ಒಂದು ಅಗ್ರಿಮೆಂಟ್ ಮಾಡಿಕೊಂಡ್ರು. ಏನಂತ ಮಾಡಿಕೊಂಡ್ರು ಅಂತಂದರೆ, ಆಯ್ತಪ್ಪ, ಹಾಗಾದರೆ ನಾನು ಹ್ಯಾವರ್ ಹ್ಯಾಸನ್ನು ಕೊಡ್ತೇನೆ, ಬಿಲ್ಡಿಂಗ್ ಕೊಡ್ತೇನೆ, ನಾನು ನಿಂದು ಬಂಡವಾಳವನ್ನು ಕೊಟ್ಟುಬಿಡು ಅಂತ ಮಾತಾಡ್ಕೊಂಡ್ರು. ಇವರಿಗೆ ಬಿಲ್ಡಿಂಗ್ ಹೋಯಿತು, ಬಂಡವಾಳ ಉಳಿತು. ಇವ್ರದ್ದು ಬಂಡವಾಳ ಹೋಗಿತ್ತು, ಬಿಲ್ಡಿಂಗ್ ಉಳಿದಿತ್ತು. ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಇವ್ರದ್ದು ಏನು ಬಿಲ್ಡಿಂಗ್ ಎಲ್ಲ ಕೊಲ್ಯಾಪ್ಸ್ ಆಗಿ ಸ್ವಲ್ಪ ಬಂಡವಾಳ ಉಳ್ಕೊಳ್ತು. ಇವ್ರದ್ದು ಬಂಡವಾಳ ಎಲ್ಲ ಲಾಸ್ ಆಗಿಬಿಡ್ತು, ಬಿಲ್ಡಿಂಗ್ ಅಷ್ಟೇ ಉಳ್ಕೊಳ್ತು. ಇವರಲ್ಲಿ ಬಿಲ್ಡಿಂಗ್ ಇತ್ತು, ಇವರಲ್ಲಿ ಬಂಡವಾಳ ಇತ್ತು. ಅವರಿಬ್ಬರು ಸೇರಿಕೊಂಡು ಒಂದು ಬಿಸ್ನೆಸ್ ಮಾಡಿಕೊಂಡ್ರು. ಆಮೇಲೆ ಒಂದು ಜಾಯಿಂಟ್ ಅಕೌಂಟ್ ಮಾಡಿಕೊಂಡ್ರು. ಅದರ ಹೆಸರೇನು? ಬೀನ್. ಈಗಾಗಲೇ ಹೇಳಿದ್ದೀನಿ ಸ್ನೇಹಿತರೆ, ಇಲ್ಲಿ ಬರೋ ಉದಾಹರಣೆಗಳು ಹಾಗೂ ಸನ್ನಿವೇಶಗಳು ಕೇವಲ ಕಾಲ್ಪನಿಕ. ಇದನ್ನು ಅರ್ಥ ಮಾಡಿಸೋ ದೃಷ್ಟಿಯಿಂದ ಮಾತ್ರ ಹೇಳ್ತಾ ಇದ್ದೀನಿ. ಹಾಗಾದರೆ ಇಲ್ಲೂ ಕೂಡ ಸೇಮ್ ಸ್ಟೋರಿ ಹ್ಯಾಪನ್ಸ್. ಹಿಯರ್ ಆಲ್ಸೋ ಸೇಮ್ ಸ್ಟೋರಿ ಹ್ಯಾಪನ್ಸ್. ಇಲ್ಲೂ ಕೂಡ ಕುಟುಂಬದ ಯಜಮಾನರು ಯಾರಾಗಿದ್ದರು?
ಓಕೆ. ಇಲ್ಲೂ ಕೂಡ ಕುಟುಂಬದ ಯಜಮಾನರಾಗಿದ್ದರು, ಪಾಸ್ಟ್ ಟೆನ್ಸ್ ಆಗಿದ್ದರು. ಅವ್ರಿಗೆ 4 ಜನ ಮಕ್ಕಳಿದ್ರು. 4 ಜನ ಮಕ್ಕಳು ಅಂತಕ್ಕಂಥದ್ದು ಫಸ್ಟ್ ಸ್ಲೈಡಲ್ಲಿ ಹೇಳಿದ್ದೆ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ 4 ಅಲ್ಲ 3 ಅಂತ ಹೇಳಿದರೆ ನಿಮ್ಗೆ ಸ್ವಲ್ಪ ಗೊಂದಲ ಹಾಕಿತ್ತು. ಯಾಕೆ ಸರ್ 4 ಟೆನ್ಸ್ ಬರ್ತದಲ್ಲ, 3 ಅಂತ ಹೆಂಗೆ ಹೇಳ್ತೀರಿ ನೀವು ಅಂತಕ್ಕಂಥದ್ದು. ಇವತ್ತು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಅವರಿಗೆ 3 ಜನ ಮಕ್ಕಳಿದ್ರು. ಇದೇನಿದು ಬಿಸ್ನೆಸ್, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹೆಸರೇ ಹೇಳ್ತಾ ಇದೆ, 2 ಟೆನ್ಸ್ಗಳ ಮಿಕ್ಸಿಂಗ್ ಆಗ್ತಾ ಇದೆ ಇಲ್ಲಿ. ಬೋತ್ ದ ಟೆನ್ಸಸ್ ಆರ್ ಗೋಯಿಂಗ್ ಟು ಬಿ ಕಂಬೈನ್ಡ್ ಇನ್ ಎ ಸಿಂಗಲ್ ಸೆಂಟೆನ್ಸ್ ಕಾಲ್ಡ್ PPCT. ಪಾಸ್ಟ್ ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನೋಡಿ ಇಲ್ಲಿ ಕಂಟಿನ್ಯೂಸ್ ಟೆನ್ಸು ಕೂಡ ಉಂಟು, ಇಲ್ಲಿ ಪರ್ಫೆಕ್ಟ್ ಟೆನ್ಸು ಕೂಡ ಉಂಟು. ಹಾಗಾದರೆ ಹ್ಯಾವ್ ಆರ್ ಹ್ಯಾಸನ್ನು ಇವ್ರು ಕೊಟ್ಟರು, INGನ ಇವ್ರು ಕೊಟ್ಟರು, ಅವರಿಬ್ಬರು ಸೇರಿ ಒಂದು ಜಾಯಿಂಟ್ ಅಕೌಂಟ್ ಮಾಡಿಕೊಂಡ್ರು. ಅದರ ಹೆಸರೇನು ಬೀನ್. ಅದೇ ಥರ ಇಲ್ಲೂ ಕೂಡ ಇವ್ರದ್ದು ಏನಾಯಿತು, ವಾಸ್ ಆರ್ ವರ್ ಲಾಸ್ ಆಯಿತು, ವಾಸ್ ಆರ್ ವರ್ ಲಾಸ್ ಆಯಿತು. ಇವ್ರದ್ದು ಇಲ್ಲೂ ಕೂಡ ಏನಾಯಿತು, PP ಲಾಸ್ ಆಯಿತು. ಆವಾಗ ಇವ್ರದ್ದು ಬಿಲ್ಡಿಂಗ್ ಹೋಯಿತು, ಬಂಡವಾಳ ಉಳಿತು. ಇವ್ರದ್ದು ಬಿಲ್ಡಿಂಗ್ ಉಳಿತು, ಬಂಡವಾಳ ಹೋಯಿತು. ಹಾಗಾಗಿ ಇವರಿಗೆ ನೀವು ಸೇರಿ ಹೋಗೋಣ, ಅಗ್ರಿಮೆಂಟ್ ಮಾಡ್ಕೊಳ್ಳೋಣ. ಹ್ಯಾಡನ್ನು ನಾನು ಕೊಡ್ತೇನೆ, INGನ ನೀವು ಕೊಡಿ ಅಂತಕ್ಕಂಥದ್ದನ್ನು ಮಾತಾಡ್ಕೊಂಡ್ರು. ಹ್ಯಾಡನ್ನು ನಾನು ಕೊಡ್ತೇನೆ, INGನ ನೀವು ಕೊಡಿ ಅಂತಕ್ಕಂಥದ್ದನ್ನು ಮಾತಾಡ್ಕೊಂಡ್ರು. ಆಯಿತು ಅಂತೇಳಿ ಇವರಿಬ್ಬರು ಕೂಡ ಜಾಯಿಂಟ್ ಮಾಡಿಕೊಂಡು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿಕೊಂಡ್ರು. ಆವಾಗ ಅಲ್ಲೊಂದು ಜಾಯಿಂಟ್ ಅಕೌಂಟನ್ನು ಇವರು ಕೂಡ ಸ್ಟಾರ್ಟ್ ಮಾಡಿಕೊಂಡ್ರು. ಅದರ ಹೆಸರೇನು ಬೀನ್. ಹಾಗಾದರೆ ಒಂದು ಕಡೆಯಿಂದ ನಾವು ನೋಡ್ತಾ ಬಂದರೆ ಈ ಸ್ಲೈಡ್ ಕರೆಕ್ಟಾಗಿ ಏನು ಹೇಳುತ್ತೆ ನೋಡಿ ಸ್ನೇಹಿತರೆ. ಮಳೆ ಬರುತ್ತದೆ, ಮಳೆ ಬರುತ್ತಿದೆ, ಮಳೆ ಬಂದಿದೆ, ಮಳೆ ಬರುತ್ತಲೇ ಇದೆ. ಇಲ್ಲಿ ಬಂದರೆ ಮಳೆ ಬಂದಿತ್ತು, ಮಳೆ ಬರುತ್ತಿತ್ತು, ಮಳೆ ಬಂದಿತ್ತು, ಮಳೆ ಬರುತ್ತಲೇ ಇತ್ತು. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ರೀತಿಯಾಗಿ ಒಂದು ಸ್ಟೋರಿ ಮೂಲಕ ಇದನ್ನು ಕಲಿಯೋ ಪ್ರಯತ್ನ ಮಾಡೋದಾದರೆ ಹಾಗಾದರೆ ಇದು ಕ್ಲಿಯರ್ ಸ್ಲೈಡ್ ಯಾವುದು? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಕ್ಲಿಯರ್ ಸ್ಲೈಡಲ್ಲಿ ಒಮ್ಮೆ ತೋರಿಸಿ ಅಂತಕ್ಕಂಥ ಒಂದು ಅಭಿಪ್ರಾಯ ನಿಮ್ಮಲ್ಲಿ ಬರ್ಬೋದು. ಆ ಕಾರಣಕ್ಕೋಸ್ಕರ ನಾವೀಗ ಲೆಟ್ ಅಸ್ ಗೋ ಅವರ್ ಫಾರ್ವರ್ಡ್ ಸ್ಟೆಪ್ಸ್ ಟುವರ್ಡ್ಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆನಾ ಸ್ನೇಹಿತರೆ? ಸೊ ವಿ ಆರ್ ಇನ್ ದ ಪೀಕ್ ಸ್ಟೇಜ್ ಆಫ್ ಪಾಸ್ಟ್ ಟೆನ್ಸ್. ನಾವೀಗ ಪಾಸ್ಟ್ ಟೆನ್ಸಿನ ತುದಿಯಲ್ಲಿದ್ದೇವೆ. ಅದು ಕಂಪ್ಯಾರಿಟಿವ್ ಸ್ಟಡಿ ಮಾಡ್ಕೊತ ಬರ್ತಾ ಇದ್ದೇವೆ. ಅದನ್ನು ನೀವು ದಯವಿಟ್ಟು ಗಮನಿಸ್ತಿದ್ದೀರಿ ಅಂತ ನಾನು ನಂಬಿದ್ದೇನೆ. ಸೊ ಹಾಗಾದರೆ ಇಲ್ಲಿ ನೋಡೋಣ ಏನಾಗಿತ್ತು ಅಂತಕ್ಕಂಥದ್ದು. ಓಕೆನಾ? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಉದಾಹರಣೆ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನೋಡಿ, ಹೆಸರೇ ಹೇಳೋ ಹಾಗೆ 2 ಟೆನ್ಸ್ಗಳು ಏನಾಗ್ತಾ ಇದ್ದಾವೆ, ಮಿಕ್ಸ್ ಆಗ್ತಾ ಇದ್ದಾವೆ. ಬೋತ್ ದ ಟೆನ್ಸಸ್ ಆರ್ ಗೋಯಿಂಗ್ ಟು ಬಿ ಕಂಬೈನ್ಡ್ ಇನ್ ಎ ಸಿಂಗಲ್ ಟೆನ್ಸ್ ಕಾಲ್ಡ್ ಟು. 2 ರೀತಿಯಲ್ಲಿ ಅವರಿಬ್ಬರು ಏನಾಗ್ತಿದ್ದಾರೆ, ಜಾಯಿಂಟ್ ಮಾಡ್ಕೊಳ್ತಿದ್ದಾರೆ. ಇದನ್ನು ಪರ್ಫೆಕ್ಟ್ ಟೆನ್ಸ್ ಅಂತ ಕೂಡ ಕರಿಬೋದು, ಇದನ್ನು ಕಂಟಿನ್ಯೂಸ್ ಟೆನ್ಸ್ ಅಂತ ಕೂಡ ಕರಿಬೋದು. ಅವಾಗ ಒಂದು ಹೆಸರಾಯಿತು ಅವರಿಬ್ಬರಿಗೂ. ಏನಂತ ಹೆಸರಾಯಿತು ಅಂತಂದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಕ್ಕಂಥದ್ದು ಒಂದು ಹೆಸರಾಗಿ ಉಳಿಯಿತು ಅಂತಕ್ಕಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದರೆ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ 2 ಟೆನ್ಸಸ್ ಲೈಕ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್. ಪರ್ಫೆಕ್ಟ್ ಮತ್ತು ಕಂಟಿನ್ಯೂಸ್ ಅಂತಕ್ಕಂಥ 2 ಟೆನ್ಸ್ಗಳ ಮಿಕ್ಸಿಂಗ್ ಆಗ್ತಾ ಇದೆ ಇಲ್ಲಿ. ಅದು ಯಾಕಾಯಿತು ಅಂತಂದ್ರೆ ನೋಡಿಕೊಂಡು ಬರೋಣ. SNPN ಸಿಂಗ್ಯುಲರ್ ನಂಬರ್, ಪ್ಲೂರಲ್ ನಂಬರ್. ಇಲ್ಲಿ ನೋಡಿ ಸ್ನೇಹಿತರೆ, ಹ್ಯಾಡ್ ಬೀನ್ ರೈಟಿಂಗ್, ವಿ ಹ್ಯಾಡ್ ಬೀನ್ ರೈಟಿಂಗ್. ನಾನು ಅವಾಗಲೇ ಹೇಳಿದೆ, ಹ್ಯಾಡ್ ಬಿಲ್ಡಿಂಗನ್ನು ಇವ್ರು ಕೊಟ್ಟರು, ING ಬಂಡವಾಳವನ್ನು ಇವ್ರು ಕೊಟ್ಟರು. ಅವರಿಬ್ಬರು ಸೇರಿಕೊಂಡು ಒಂದು ಮಿಕ್ಸ್ ಅಪ್ ಮಾಡಿಕೊಂಡು ಒಂದು ಜಾಯಿಂಟ್ ಅಕೌಂಟ್ ಓಪನ್ ಮಾಡಿದ್ರು. ಅದರ ಹೆಸರೇನು ಬೀನ್. ಇದು ಒಂದು ಕಾಲ್ಪನಿಕ ಕತೆ. ನಾನು ನಿಮ್ಗೆ ಅರ್ಥ ಮಾಡಿಸೋ ದೃಷ್ಟಿಯಿಂದ ಹೇಳಿದ್ದೇನೆ. ಸೊ ಇದು ನಿಮ್ಗೆ ಈಸಿಯಾಗಿ ಅರ್ಥ ಆಗಿದೆ ಅಂತಕ್ಕಂಥದ್ದು ನನಗೂ ಗೊತ್ತಾಗಿದೆ. ಯಾಕೆಂದರೆ ಈ ಹಿಂದೆ ನಮ್ಮ ಈ ಮೊಬೈಲ್ ನಂಬರಿಗೆ ಭಾಳಷ್ಟು ಜನ ಕಾಲ್ಗಳನ್ನು ಮಾಡಿ ಕೇಳ್ತಿರ್ತಾರೆ ಮತ್ತು ಕೆಲವು ಕಮೆಂಟ್ಸ್ಗಳನ್ನ ಹೇಳ್ತಿರ್ತಾರೆ. ಚೆನ್ನಾಗಿದೆ ಸರ್, ನೀವು ಹೇಳ್ತಕ್ಕಂಥ ಸ್ಟೋರಿ ಮೂಲಕ ಕಲಿಸಿದ್ದು ಭಾಳ ನೀಟಾಗಿ ಅರ್ಥ ಆಗಿದೆ ಅಂತಕ್ಕಂಥ ಒಂದು ಆಶೀರ್ವಾದವನ್ನು ನೀವೆಲ್ಲರೂ ಮಾಡಿದ್ದೀರಿ. ಧನ್ಯವಾದಗಳು. ಇದೇ ರೀತಿ ನಮ್ಮ ಸಂತೋಷ್ ಲಾಲ್ ಫೌಂಡೇಶನ್ ಆ್ಯಪನ್ನು ಇನ್ನೂ ನಿಮ್ಮ ಹೆಚ್ಚಿನ ಸ್ನೇಹಿತರಿಗೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೇಳ್ರಿ. ಇದರ ಸದುಪಯೋಗ ತಾವು ದಯವಿಟ್ಟು ಎಲ್ಲರೂ ಪಡ್ಕೋಬೇಕು ಅಂತಕ್ಕಂಥ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ನೋಡಲಿ. ಹ್ಯಾಡ್ ಬೀನ್ ರೈಟಿಂಗ್, ವಿ ಹ್ಯಾಡ್ ಬೀನ್ ರೈಟಿಂಗ್, ಯು ಹ್ಯಾಡ್ ಬೀನ್ ರೈಟಿಂಗ್, ಯು ಹ್ಯಾಡ್ ಬೀನ್ ರೈಟಿಂಗ್, ದೇ ಹ್ಯಾಡ್ ಬೀನ್ ರೈಟಿಂಗ್, ದೇ ಹ್ಯಾಡ್ ಬೀನ್ ಈಟಿಂಗ್. ಯಾಕೆ ನಾನು ಮೊದಲೇ ಹೇಳಿದ್ದೀನಿ, ಅವುಗಳನ್ನ ಪ್ರಾಣಿಗಳು ಅಂತ ಕನ್ಸಿಡರ್ ಮಾಡೋಣ. ಅವಾಗ ಅವು ಈಟ್ ಮಾಡ್ತಾವ, ಬರಿತಾವ? ಈಟ್ ಮಾಡ್ತವೆ. ಅದೇ ಚಿಂಟು ಟಿವಿಯಲ್ಲಿ ಪ್ರಾಣಿಗಳು ಕೂಡ ಬರಿತವೆ, ಪ್ರಾಣಿಗಳು ಕೂಡ ಅಡುಗೆ ಮಾಡ್ತವೆ, ಪ್ರಾಣಿಗಳು ಕೂಡ ಕೋರ್ಟಲ್ಲಿ ತೀರ್ಮಾನ ಕೊಡ್ತವೆ. ನೋಡಿದಿರಲ್ಲ? ಸೊ ಹಾಗಿರೋದ್ರಿಂದ ಅದನ್ನು ಎಕ್ಸಾಂಪಲ್ ಆಗಿ ತೊಗೊಂಡ್ರೆ ಈಟಿಂಗ್ ಅಂತಕ್ಕಂಥದ್ದನ್ನು ಮಾಡ್ಬೋದು. ಓಕೆ, ಹಿ ಹ್ಯಾಡ್ ಬೀನ್ ರೈಟಿಂಗ್, ಶಿ ಹ್ಯಾಡ್ ಬೀನ್ ರೈಟಿಂಗ್, ಇಟ್ ಹ್ಯಾಡ್ ಬೀನ್ ಈಟಿಂಗ್. ಉದಾಹರಣೆ, ನಾನು ಬರೆಯುತ್ತಲೇ ಇದ್ದೆ, ನಾವು ಬರೆಯುತ್ತಲೇ ಇದ್ದೆವು, ನೀನು ಬರೆಯುತ್ತಲೇ ಇದ್ದಿ, ನೀವು ಬರೆಯುತ್ತಲೇ ಇದ್ದಿರಿ, ಅವರು ಬರೆಯುತ್ತಲೇ ಇದ್ದರು, ಅವುಗಳು ತಿನ್ನುತ್ತಲೇ ಇದ್ದವು, ಅವನು ಬರೆಯುತ್ತಲೇ ಇದ್ದನು, ಅವಳು ಬರೆಯುತ್ತಲೇ ಇದ್ದಳು, ಅದು ಅಥವಾ ಇದು ತಿನ್ನುತ್ತಲೇ ಇತ್ತು. ಕನ್ನಡ ಮೀನಿಂಗ್ ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ.
ಇಲ್ಲಿ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ಗಿಂತ ಕನ್ನಡ ಟು ಇಂಗ್ಲೀಷ್ ಕಷ್ಟ ಅಂತಕ್ಕಂಥ ಅಭಿಪ್ರಾಯವನ್ನು ಭಾಳ ಜನ ಹೇಳಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಯಾವುದೂ ಕಷ್ಟ ಇಲ್ಲ. ನಿಮ್ಗೆ ಹಂಗೆ ಅನಿಸಿದ್ರೆ ದಯವಿಟ್ಟು ಯು ಶುಡ್ ಫೋಕಸ್ ಟುವರ್ಡ್ಸ್, ಇಡೀ ಬೋರ್ಡ್ ನಂದೇ, ಇಲ್ಲಿ ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೂ ಬರಿಬೋದಿತ್ತು ನಾನು. ಆದರೆ ಏನನ್ನು ಫೋಕಸ್ ಮಾಡ್ತಾ ಇದ್ದೀನಿ ನಾನು ದಯವಿಟ್ಟು ತಾವು ಗಮನಿಸಬೇಕು, ಅರ್ಥ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ಲಾಸ್ಟ್ ಅಕ್ಷರದಲ್ಲಿ ಇರುತ್ತೆ ವರ್ಬ್ ಯಾವುದು ಅಥವಾ ಟೆನ್ಸ್ ಯಾವುದು. ಟೆನ್ಸ್ ಅಂದ್ರೆ ವರ್ಬ್ ಅಂದ್ರೆ ಟೆನ್ಸು. ಸೊ ಹೀಗಿರುವಾಗ ಕೆಲವರಿಗೆ ಒಂದು ಡೌಟ್ ಇದೆ, ಸರ್ ಪ್ಯಾರಾಗ್ರಾಫ್ ಎಲ್ಲ ಕೊಟ್ಟರೆ ಕಷ್ಟ ಆಗುತ್ತೆ, ಲೆಂದಿ ಪ್ಯಾರಾಗ್ರಾಫ್ ಕೊಟ್ಬಿಡ್ತಾರೆ, ಅವಾಗ ನಮಗೆ ಅಲ್ಲಿ ಹೆಂಗೆ ಐಡಿಯಾ ಬರೋದು, ಕ್ಲಾಸ್ ಯಾವುದು, ಫ್ರೇಸ್ ಯಾವುದು, ಅದೆಲ್ಲ ಗೊತ್ತಾಗಬೇಕು ಅಂತಂದರೆ ಫಸ್ಟ್ ನಿಮಗೆ ಈ ಲಾಸ್ಟ್ ಅಕ್ಷರದ ಮೇಲೆ ಗಮನ ಹೋಗಬೇಕು. ಮಳೆ ಬರುತ್ತದೆ, ಮಳೆ ಬರುತ್ತಿದೆ, ಮಳೆ ಬಂದಿದೆ, ಮಳೆ ಬರುತ್ತಲೇ ಇದೆ, ಪಾಸ್ಟ್ ಟೆನ್ಸ್. ಮಳೆ ಬಂದಿತು, ಮಳೆ ಬರುತ್ತಿತ್ತು, ಮಳೆ ಬಹಳ ಬಂದಿತ್ತು, ಮಳೆ ನಿನ್ನೆ ಇಷ್ಟೊತ್ತಾದರೂ ಬರುತ್ತಲೇ ಇತ್ತು, ಕ್ರಿಯೆ ನಡೆಯುತ್ತಲೇ ಇತ್ತು. ಓಕೆನಾ? ಸೊ ಇಲ್ಲಿ ಇದನ್ನು ನಾವು ಅಬ್ಸರ್ವೇಷನ್ನು ಮಾಡಬೇಕಾಗುತ್ತೆ. ಇವರು ಹ್ಯಾಡನ್ನು ಕೊಟ್ಟರು, ಇವರ ಎನ್ ಕೊಟ್ಟರು, ಅವರಿಬ್ಬರು ಸೇರಿಕೊಂಡು ಜಾಯಿಂಟ್ ಅಕೌಂಟ್ ಮಾಡಿಕೊಂಡ್ರು, ಅದ್ರ ಹೆಸರೇನು ಬೀನ್. ಸೊ ಕಾಲ್ಡ್ ಇಟ್ ಈಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಕ್ರಿಯೆ ನಡೆಯುತ್ತಲೇ ಇದೆ ಅನ್ನೋದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸು, ಕ್ರಿಯೆ ನಡೆಯುತ್ತಲೇ ಇತ್ತು ಅನ್ನೋದು ಯಾವ ಟೆನ್ಸು, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. So comparatively we have studied two tenses respectively like present and past. ಈಗ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೊಮ್ಮೆ ನಾವು ಸಮ್ಮಿಂಗ್ ಅಪ್ ಏನಾದರೂ ಮಾಡೋದಾದರೆ, ಇಫ್ ಯು ವಾಂಟ್ ಟು ಸಮ್ಮಿಂಗ್ ಅಪ್ ಆಲ್ ದ ಟೆನ್ಸಸ್ ಲೈಕ್ 4 ವಿಚ್ ಕಂಟೈನಿಂಗ್ ರೆಸ್ಪೆಕ್ಟಿವ್ಲಿ ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ ಅಂತಕ್ಕಂಥದ್ದನ್ನು ಒಂದು ಸ್ಲೈಡಲ್ಲಿ ನೋಡ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಈ ರೀತಿಯಾಗಿ ನಾವು ಅಬ್ಸರ್ವೇಷನ್ ಮಾಡಬಹುದು. ಕ್ರಿಯೆ ನಡೆಯುತ್ತದೆ, ನಡೆಯುತ್ತಿದೆ, ನಡೆದಿದೆ, ನಡೆಯುತ್ತಲೇ ಇದೆ. ಇಲ್ಲಿ ಬಂದಾಗ ಕ್ರಿಯೆ ನಡೆಯಿತು, ಕ್ರಿಯೆ ನಡೆಯಿತು, ಕ್ರಿಯೆ ನಡೆಯುತ್ತಿತ್ತು, ಕ್ರಿಯೆ ನಡೆದಿತ್ತು, ಕ್ರಿಯೆ ನಡೆಯುತ್ತಲೇ ಇತ್ತು. ಈ ರೀತಿಯಾಗಿ ನಾವು ಕರೆಕ್ಟಾಗಿ ಪ್ರಾಕ್ಟೀಸು ಮಾಡಬಹುದು. ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ರೆಸ್ಪೆಕ್ಟಿವ್ಲಿ ಒಂದು ಮಾತು ಹೇಳಿದ್ದೀನಿ ನಿಮಗೆ, ಸಿಂಪಲ್ ಟು ಬಿ ಟು ಹ್ಯಾವ್ ಬಂದರೆ ಅರ್ಧ ಇಂಗ್ಲೀಷ್ ಬಂದ ಹಾಗೆ ಅಂತ. If you are perfect in simple present tense including two pillars called to be and to have, it means that you learned half English. Out and out, there is no doubt. Okay? Simple present tense to be, to have. Simple past tense to be, to had. ಈ ಮೂರು ಕರೆಕ್ಟಾಗಿ ಬಂದದ್ದಾದರೆ ನಿಮಗೆ ಅರ್ಧ ಇಂಗ್ಲೀಷ್ ಬಂದ ಹಾಗೆ, ನೋ ಡೌಟ್ ಎಟ್ ಆಲ್. ಓಕೆನಾ? ಸೊ ಹೀಗೆ ಈ ರೀತಿ ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಕಂಟೆಂಟ್ಸ್ಗಳನ್ನು ಕರೆಕ್ಟಾಗಿ ಹೇಳಿದ್ದೀನಿ. ಇಲ್ಲಿ ನೌನ್ ಆ್ಯಂಡ್ ಅಡ್ಜೆಕ್ಟಿವ್ ಬರ್ತದೆ, ಇಲ್ಲೂ ನೌನ್ ಆ್ಯಂಡ್ ಅಡ್ಜೆಕ್ಟಿವ್ ಬರ್ತದೆ. ಹಾಗಾದರೆ ಇಲ್ಲಿ ಏನು ಬರ್ತದೆ? ನೌನ್ ಅಷ್ಟೇ ಬರ್ತದೆ. ಇಲ್ಲೇನು ಬರ್ತದೆ? ನೌನ್ ಅಷ್ಟೇ ಬರ್ತದೆ. ನೌನ್ ಅಂದರೆ ಏನು ಅದನ್ನು ಫಸ್ಟ್ ಕ್ಲಾಸಲ್ಲೇ ಹೇಳಿದ್ದೀನಿ. ಅಡ್ಜೆಕ್ಟಿವ್ ಅಂದರೆ ಏನು 3ನೇ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಅದನ್ನು ದಯವಿಟ್ಟು ತಾವು ಅಬ್ಸರ್ವೇಷನ್ ಮಾಡ್ತಾ ಇದ್ದೀರಿ ಅಂತ ಅನ್ಕೋತೀನಿ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಕ್ಕಂಥದ್ದನ್ನು ತಾವೆಲ್ಲರೂ ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು ಹೋಗಿ ಅಂತಕ್ಕಂಥದ್ದನ್ನು ಒಂದು ಅಭಿಪ್ರಾಯವನ್ನು ಹೇಳ್ತಾ. ಸೊ ನೋಡಿ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯಾವ ರೀತಿ ಬರುತ್ತೆ ಅಂತಕ್ಕಂಥದ್ದನ್ನು ನೀವು ದಯವಿಟ್ಟು ಗಮನದಲ್ಲಿ ಇಟ್ಕೊಂಡ್ರೆ, ಸೊ ಇಲ್ಲೇನಾಗುತ್ತೆ, ಈ ರೀತಿಯಾಗಿ ಹ್ಯಾಡ್ ಬೀನ್ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ಹ್ಯಾಡ್ ಬೀನ್ ರೈಟಿಂಗ್, ವಿ ಹ್ಯಾಡ್ ಬೀನ್ ರೈಟಿಂಗ್, ಹ್ಯಾಡ್ ಬೀನ್ ರೈಟಿಂಗ್, ಹ್ಯಾಡ್ ಬೀನ್ ರೈಟಿಂಗ್, ಹ್ಯಾಡ್ ಬೀನ್, ಹ್ಯಾಡ್ ಬೀನ್. ನಾಟ್ ಓನ್ಲಿ ರೈಟಿಂಗ್, ಯು ಮೇ ಆ್ಯಡ್ ಎನಿ ವರ್ಬ್, ಯಾವುದೇ ವರ್ಬನ್ನು ಆ್ಯಡ್ ಮಾಡ್ಬೋದು ನೀವು. ಆದರೆ ಇಷ್ಟೋ ತನಕ ನಿಮಗೆ ಡಿಸ್ಕಷನ್ ಆಗಿದ್ದರಲ್ಲಿ ಒಂದು ಸಮಸ್ಯೆ ಕಾಡ್ತಾ ಇರ್ಬೋದು ನಿಮಗೆ. ಏನಪ್ಪ ಅಂತಂದರೆ ಈ ಸ್ಲೈಡಲ್ಲಿ ನಿಮಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಯ್ತು ಸರ್, ಓಕೆ ಐಡಿಯಾ ಬಂತು. ಸಿಂಪಲ್ ಪಾಸ್ಟ್ ಆಯ್ತು ಸರ್, ಓಕೆ ಗೊತ್ತಾಯಿತು. ಇದು ಎನಿ ಪರ್ಫೆಕ್ಟ್ ಟೆನ್ಸ್ ಅದು ಗೊತ್ತಾಯ್ತು ಸರ್, ಇದು ಎನಿ ಕಂಟಿನ್ಯೂಸ್ ಟೆನ್ಸ್ ಅದು ಗೊತ್ತಾಯ್ತು ಸರ್, ಇದೇನು ಸರ್? ಇದ್ರ ಬಗ್ಗೆ ನಿಮಗೊಂದು ಕಾತುರ ಅಥವಾ ಅದನ್ನು ಕಲಿಬೇಕು ಅಂತಕ್ಕಂಥ ಒಂದು ಆತುರ ಇದೆ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಇದನ್ನು ನಾನು ಟೆನ್ಸನ್ನು ಮುಗಿಸಿದ ಮೇಲೆ ಇದು ಹೆಂಗೆ ಬಳಕೆ ಆಗುತ್ತೆ ಅಂತಕ್ಕಂಥದ್ದನ್ನು ಒಂದು ಸ್ಲೈಡಲ್ಲಿ ನಿಮಗೆ ನೀಟಾಗಿ ತೋರಿಸ್ತೀನಿ. ವೇರ್ ಟು ಯೂಸ್ ದಿಸ್ ಒನ್, ಟು ಇನ್ಫಿನಿಟಿವ್ ಅಂತ ಕರೀತಾರೆ. ಅದನ್ನು ಏನಂತ ಕರೀತಾರೆ? ಟು ಇನ್ಫಿನಿಟಿವ್. ಸೊ ನೋಡಿ, ದಿಸ್ ಈಸ್ ಫಾರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ದಿಸ್ ಈಸ್ ಫಾರ್ ಸಿಂಪಲ್ ಪಾಸ್ಟ್ ಟೆನ್ಸ್, ದಿಸ್ ಈಸ್ ಫಾರ್ ಎನಿ ಕಂಟಿನ್ಯೂಸ್ ಆರ್ ಎನಿ ಪರ್ಫೆಕ್ಟ್, ದಿಸ್ ಈಸ್ ಫಾರ್ ಎನಿ ಕಂಟಿನ್ಯೂಸ್, ದಿಸ್ ಈಸ್ ಫಾರ್ ಆಲ್ ಟೆನ್ಸಸ್. ಫಾರ್ ವಾಟ್? ಆಲ್ ಟೆನ್ಸಸ್. ಎಲ್ಲ ಟೆನ್ಸ್ಗಳಿಗೂ ಇದ್ರ ಬಳಕೆ ಆಗುತ್ತೆ. ಇದನ್ನು ಕೂಡ ಫಾರ್ಮೇಷನ್ ಮಾಡುವಾಗ ಇದಕ್ಕೆ ಇದರದ್ದೇ ಆದ ಮಹತ್ವ ಇದೆ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತಾ ಹೋಗ್ತೇನೆ. ಸೊ ಈಗ ಟೆನ್ಸ್ಗಳನ್ನ ಸಮ್ಮಿಂಗ್ ಅಪ್ ಮಾಡ್ತಾ ಬಂದಿದ್ದರಲ್ಲಿ ಇವತ್ತು ನಾವೇನೇನು ಕಲ್ತೀವಿ? ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಕಲ್ತೀವಿ. ನೆಕ್ಸ್ಟ್ ಯಾವ್ದು ಕಲ್ತೀವಿ? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಕಲಿತ್ಕೊಂಡು ಬಂದ್ವಿ. ಸೊ ದಿಸ್ ಈಸ್ ವಾಟ್ ಅವರ್ ಸಮ್ಮಿಂಗ್ ಆಫ್ ದ ಕ್ಲಾಸ್ ಈಸ್ ಕನ್ಸರ್ನ್. ಹ್ಯಾಡ್ ಬೀನ್ ರೈಟಿಂಗ್, ಹ್ಯಾಡ್ ಬೀನ್ ರೈಟಿಂಗ್, ಹ್ಯಾಡ್ ಬೀನ್ ಈಟಿಂಗ್,
ಯಾವುದೇ ಆಗ್ಬೋದು. ಸರ್ ಇದನ್ನು ಬಳಕೆ ಮಾಡುವ ಸಂದರ್ಭ ಯಾವಾಗ ಬರುತ್ತೆ ಅಂತಕ್ಕಂಥದ್ದನ್ನು ಕರೆಕ್ಟಾಗಿ ನಾವು ನೋಡಿದಾಗ ಇಲ್ಲಿ ನೋಡಿ, ಉದಾಹರಣೆ ನಿಮಗೆ ಯಾವಾಗ ಕಿರಿಕಿರಿ ಆಗಿರ್ತದೋ, ಯಾವ ವಿಷಯ ಸ್ವಲ್ಪ ನಿಮಗೆ ಹೆವಿ ಅನಿಸಿರ್ತದೋ, ಕಿರಿಕಿರಿ ಅಂತ ಪ್ರಶ್ನೆನೇ ಅಲ್ಲ, ಹೆವಿ ಅಂತಕ್ಕಂಥ ಒಂದು ವಿಚಾರವಾಗಿ ಬಂದಾಗ, ಅಥವಾ ಆ ಒಂದು ಆ್ಯಕ್ಷನ್ನು ಭಾಳ ವಿಶಾಲವಾಗಿ ಬಂದಿದೆ ಅಥವಾ ಭಾಳ ಸಮಯಗಳಿಂದ ನಡೀತಾ ಇದೆ ಅಂತಕ್ಕಂಥದ್ದು ನಿಮ್ಮ ತಲೆಯಲ್ಲಿ ಬಂದಾಗ, ಉದಾಹರಣೆ ಏನು ಹೇಳ್ತೀರಿ ನೀವು, ನಿನ್ನೆ 6 ಗಂಟೆ ಆದರೂ ಮಳೆ ಬರ್ತಲೇ ಇತ್ತು, ಅಬ್ಬಾ ಎಂಥ ಮಳೆ ಮರೆಯ, 6:30 ಆದರೂ ಮಳೆ ಬರ್ತಲೇ ಇತ್ತು, ಮಳೆ ಬರ್ತಾನೇ ಇತ್ತು, ಎರಡೂ ಕೂಡ ನಿಮಗೆ ಸೇರಿದ್ದು. ಆದರೆ ಟ್ರಾನ್ಸ್ಲೇಷನಲ್ಲಿ ಅವ್ರು ಏನು ಕೊಡ್ತಾರೆ ಅದನ್ನೇ ಬರೀಬೇಕಾಗುತ್ತೆ. ಕೆಲವರಿಗೆ ಇಟ್ ವಾಸ್ ರೈನಿಂಗ್ ಹೆವಿಲಿ, ಉದಾಹರಣೆ ಇಟ್ ವಾಸ್ ರೈನಿಂಗ್ ಹೆವಿಲಿ ಅಂತ ಕೆಲವರು ಅಂತಾರೆ. ಇನ್ನು ಕೆಲವರು ಏನಂತಾರೆ, ಇಟ್ ಹ್ಯಾಡ್ ಬೀನ್ ರೈನಿಂಗ್, ಇಟ್ ಹ್ಯಾಡ್ ಬೀನ್ ರೈನಿಂಗ್ ಹೆವಿಲಿ, ಅಥವಾ ಇಟ್ ಹ್ಯಾಡ್ ಬೀನ್ ರೈನಿಂಗ್ ಓಕೆ ಅಪ್ ಟು ಅಥವಾ 6 o'clock, 6 ಗಂಟೆವರೆಗೂ ಮಳೆ ಬರ್ತಲೇ ಇತ್ತು. ನೋಡಿ, ಇದು ಕೂಡ ನಿಮಗೆ ಸೇರಿದ್ದು. ದಟ್ ವಿಚ್ ಯು ಫೀಲ್ ಹೆವಿ ದೆನ್ ದಟ್ ಆಫ್ ದ ಆರ್ಡಿನರಿ ದೆನ್ ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಬೈ PPCT. ಯಾವುದು ನಿಮಗೆ ಹೆವಿ ಅನಿಸ್ತದೋ ಅಥವಾ ಒಂದು ಸ್ವಲ್ಪ ವಿಶಾಲ ಅನ್ನಿಸ್ತದೋ ಅಥವಾ ಸ್ವಲ್ಪ ಜಾಸ್ತಿ ಅನ್ನಿಸ್ತದೋ ಆವಾಗ ಅದನ್ನು ಯಾವುದನ್ನು ಹೇಳಬೇಕಾಗುತ್ತೆ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆರ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಆದರೆ ಆರಾಮ್ ಅನಿಸಿದ್ರೆ ಅದಕ್ಕೆ ಏನು ಅನ್ಬೇಕು, ಈ ರೀತಿ ಅನ್ಬೋದು. ಇಟ್ ವಾಸ್ ರೈನಿಂಗ್ ಹೆವಿಲಿ, ಭಾಳ ಮಳೆ ಬರ್ತಾ ಇತ್ತು. ಇದೇನು, ಇಟ್ ಹ್ಯಾಡ್ ಬೀನ್ ರೈನಿಂಗ್ ಅಪ್ ಟು 6 o'clock, 6 ಗಂಟೆ ಆದರೂ ಮಳೆ ಬರ್ತಲೇ ಇತ್ತು, ಈ ರೀತಿ ಅಂತಕ್ಕಂಥದ್ದು. ಉದಾಹರಣೆ, ಮನೆಯಲ್ಲಿ ಮಕ್ಕಳು ಜಗಳ ಆಡ್ತಿರ್ತಾರೆ ನೋಡ್ರಿ, ಅಮ್ಮ ಅವ್ನು ಟಿ ವಿ ನೋಡ್ತಾ ಇದ್ದಾನೆ, ನಂಗೆ ರಿಮೋಟ್ ಕೊಡ್ತಾ ಇಲ್ಲ ಅನ್ಬೋದು. ಬೆಳಗ್ಗೆಯಿಂದ ಅವ ಟಿ ವಿ ನೋಡ್ತಲೇ ಇದ್ದಾನೆ, ನನಗೆ ರಿಮೋಟ್ ಕೊಡ್ತಾ ಇಲ್ಲ ಅನ್ಬೋದು. ನೋಡ್ತಾ ಇದ್ದಾನೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ನೋಡುತ್ತಲೇ ಇದ್ದಾನೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅದೇ ರೀತಿ ಮಳೆ ಬರ್ತಾ ಇತ್ತು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, 6 ಗಂಟೆ ಆದರೂ ಮಳೆ ಬರುತ್ತಲೇ ಇತ್ತು ಅಂತಕ್ಕಂಥದ್ದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಕೆಲವು ಸಂದರ್ಭದಲ್ಲಿ ಟೆನ್ಸನ್ನು ಬಳಕೆ ಮಾಡ್ತಕ್ಕಂಥದ್ದು ಆ ವ್ಯಕ್ತಿಯ ಮನೋವೃತ್ತಿ ಮತ್ತು ಅವತ್ತಿನ ಪರಿಸ್ಥಿತಿಗೆ ಸಂಬಂಧಪಟ್ಟಾಗಿರ್ತದೆ. ಆದರೆ ಟ್ರಾನ್ಸ್ಲೇಷನ್ ದೃಷ್ಟಿಯಿಂದ ಅವ್ರು ಯಾವ ರೀತಿ ಸೆಂಟೆನ್ಸನ್ನು ಕೇಳ್ತಾರೆ ಅದಕ್ಕೆ ತಕ್ಕನಾಗೆ ನಾವು ಆನ್ಸರನ್ನು ಮಾಡಬೇಕಾಗುತ್ತೆ. ಅಲ್ಲಿ ನಮ್ಮ ಆಯ್ಕೆಗೆ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ಅವು ಯಾವ ಸಂದರ್ಭದಲ್ಲಿ ಬಳಸಬೇಕು ಅಂತಕ್ಕಂಥದ್ದನ್ನು ತಾವು ದಯವಿಟ್ಟು ಗಮನದಲ್ಲಿ ಇಟ್ಕೋಬೇಕು ಅಂತಕ್ಕಂಥದ್ದನ್ನು ನಾವು ಮತ್ತೊಮ್ಮೆ ನೀವು ಮನವರಿಕೆ ಮಾಡಿಕೊಡ್ತಾ, ಓಕೆ ಸ್ನೇಹಿತರೆ, ಲೆಟ್ ಅಸ್ ಡಿಸ್ಕಸ್ ಅವರ್ ಫರ್ದರ್ ಚಾಪ್ಟರ್ಸ್ ಆಸ್ ಫಾರ್ ಆಸ್ next class is concerned. Thanks for spending your valuable time with Prakash Bhandari. Thank you so much.